ಸಹಸ್ರನಾಮ. ಓಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ಭುವಮಾದ್ಯಮೀಶಂ ವಂದೇ ಭವಘ್ನಮರಾಸುರ ಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸರ್ವಃ ಶರ್ವಃ ಶಿವಃ ಸ್ಥಾಣುಃ ಭೂತಾಧಿಃ ನಿಶಿರವ್ಯಯಃ ಸಂಭವೋ ಭಾವನೋ ಭರ್ತಾ ಪ್ರಭವಃ ಪ್ರಭುರೀಶ್ವರಃ. ಅದರೊಂದು ಬಿಟ್ಟೋಗಿತ್ತು. ಯಾವ್ದು ಬಿಟ್ಟೋಗಿತ್ತು ಹೇಳಿ? ಶಿವಃ ಹೇಳಿದ್ದಿಲ್ಲ ಅರ್ಥ. ಸರ್ವಃ ಶರ್ವಃ ಶಿವಃ. ಸರ್ವ ಅಂತ ದೇವರ ಹೆಸರು, ಶರ್ವ ಅಂದರೂ ಶಿವ ವಿಷ್ಣು. ಮತ್ತೆ ಇಲ್ಲಿ ಶರ್ವ ಅಂದರೆ ವಿಷ್ಣು, ಶಿವ ಅಂದರೂ ವಿಷ್ಣುವೇನೆ. ಶಿವ ಒಬ್ಬ ಶಬ್ದ ವಿಷ್ಣುವಿಗೆ ಹೇಗೆ ಅರ್ಥ ಮಾಡಬೇಕು ಅಂತ ಪ್ರಶ್ನೆ. ಶಿವ ಅಂದರೆ ಮಂಗಳ ಅಂತ ಅರ್ಥ. ರುದ್ರದೇವರ ಸ್ವರೂಪತಃ ಮಂಗಳನು ಅಂತ ಪ್ರಶ್ನೆ. ಅದಕ್ಕೇನು ಹೇಳಿತು ಭಾಗವತ ಪುರಾಣ ಹೇಳಿತು? ಯಚ್ಚೌಚರಿಸೃತ ಸರಿತ್ ಪ್ರವರೋಧಕೇನ ತೀರ್ಥೇನ ಮೂರ್ಧೃತೇನ ಶಿವಶಿವೋಹು. ಗಂಗಾಚರಣ ತಲೆ ಮೇಲೆ ಇಟ್ಕೊಂಡಿದ್ದು ಶಿವ ಆಗಿದ್ದಾರೆ ಅಂತ ಹೇಳಿದ ಮೇಲೆ ಮುಖ್ಯ ಶಿವ ಯಾರೀಗ? ನಾರಾಯಣನೇ ಆಗ್ತಾನೆ. ಆದ್ದರಿಂದ ಶಿವಶಿವೋಹು ಇದನ್ನು ಮರಿಬಾರ್ದು. ಅರ್ಥ ಹೇಳಿದ್ದಿಲ್ಲ. ಸರ್ವ ಎಲ್ಲವೂ ಆಗಿದ್ದಾನೆ. ಶರ್ವ ಅದರಿಂದ ಅರ್ಥ ಬಂದಿದೆ. ಯಾವ ಕಾಲಕ್ಕೂ ಕೂಡ ಶಂಭ್ರೋಧನಾಧರಿ, ನಮ್ಮ ಸುಖ ದುಃಖಗಳನ್ನು ನಿಯಮನ ಮಾಡ್ತಾನೆ ಪರಮಾತ್ಮ. ಆದ್ದರಿಂದ ದೇವರಿಗೆ ಏನಂತ ಹೆಸರಿದೆ? ಶರ್ವ. ಶರವ ಇನ್ನು ಬಿಡಿಸಕ್ಕೆ ಬರುತ್ತೆ. ಶರವ. ಶರ ಅಂದರೆ ಇನ್ನು ಅಲ್ಲಿ ಆಗಿತ್ತು, ಬಟ್ ಶಿವ ಬಿಟ್ಟೋಗಿತ್ತು. ಅದು ಹೇಳಿದ್ದಾಯ್ತು. ಈಗ ಮುಂದಿಂದೆಲ್ಲ ಆಗಿದೆ. ಪ್ರಭುರೀಶ್ವರ. ವಿಷ್ಣುವಿಗೆ ಎರಡು ಶಕ್ತಿ ಇದೆ, ಶಿವತಿ ಶಿವಯತಿ. ಶಿವತಿ ಅಂದ್ರೇನು? ಮಂಗಳನಾಗಿದ್ದ ಮಂಗಳ ಸ್ವರೂಪ. ಮಂಗಳಂ ಭಗವಾನ್ ವಿಷ್ಣು ಮಂಗಳಂ ಮಧುಸೂದನ. ಸರಿ ಹೋಯ್ತು. ಅಷ್ಟೇ ಅಲ್ಲ, ಉಳಿದನ್ನು ಪವಿತ್ರ ಮಾಡ್ತಾನೆ. ಎರಡು ಶಕ್ತಿ ಇದೆ. ಅರ್ಥ ಆಯ್ತಾ? ಈಗ ಇದು ಸಿಂಪಲ್ ಇದೆ. ಒಂದು ಇದಿದೆ, ಒಲೆ ಚೆನ್ನಾಗಿ ಕಾಯಿಸ್ಬಿಡಿ, ಏನು ಇಟ್ಟಿಲ್ಲ. ಆಮೇಲೆ ಬೆಂಕಿ ತೆಗೆದುಬಿಡಿ. ಆಮೇಲೆ ಅನ್ನ ಹಾಕುತ್ತಾ ಇಟ್ಟರೆ ಗೊತ್ತಾಯ್ತಾ? ಒಲೆ ಬಿಸಿ ಇದೆ ಕರೆಕ್ಟು, ಬಟ್ ಯಾವ ಶಕ್ತಿ ಇಲ್ಲ ಅದಕ್ಕೆ? ಅನ್ನ ಮಾಡೋ ಶಕ್ತಿ ಇಲ್ಲ, ಕೈ ಸುಡೋ ಶಕ್ತಿ ಇದೆ, ಅದು ಮಾಡೋ ಶಕ್ತಿ ಇಲ್ಲ. ಅದು ಉರಿತಾರೆ ಇದ್ರೆ ಅದು ಬೆಂಕಿ. ಅದು ಬೆಂಕಿಗೆ ಶಕ್ತಿ ಇದೆ ಹೊರತು ಬೆಂಕಿಯಿಂದ ಕಾಯ್ದ ಪದಾರ್ಥಕ್ಕೆ ಶಕ್ತಿ ಇಲ್ಲ. ಅರ್ಥ ಆಯ್ತಾ? ಬರ್ತಾ ಟೆಂಪ್ರೇಚರ್ ಏನಾಗ್ತಾ ಬರ್ತಾ ಇರೋದು ಕಡಿಮೆ ಆಗ್ತಾ ಬರುತ್ತೆ. ಅಗ್ನಿದಾದ ಹಾಗೆ ಇರುತ್ತೆ. ಆ ಬರೋದ್ರಿಂದ ಮೇನ್ ಹೋಗ್ತಾ ಉರಿಯುತ್ತೆ. ಇದು ಅರ್ಥ ಮಾಡಿಕೊಂಡ್ರೆ ಯಾವಾಗಲೂ ಯಾರಿಗೆ ಸ್ವತಃ ಮಾಡೋನಿಗೆ ಯಾವ ಬೇಕಾದ್ರೂ ಮಾಡ್ತಾನೆ. ಹೇಳಿ ಮಾಡಿಸ್ತಾರೆ, ಹೇಳೋದ್ರೂ ಮಾಡಕ್ಕೆ ಬರೋದಿಲ್ಲ. ಗೊತ್ತಾಯ್ತು? ಹೇಳಿ ಬರೆಯೋ ಟೈಪಿಸ್ಟ್ ಇದ್ದಾನೆ, ಅವ್ರು ಟೈಪ್ ಮಾಡಕ್ಕೆ ಬರುತ್ತೆ ಅಷ್ಟೇ, ವಿಷಯ ಹೇಳಬೇಕಷ್ಟೇ. ಅದು ಇವನೇ ಆ ಥರ ಇದಾಗಿಬಿಟ್ಟಿದ್ರೆ ಎರಡು ಮಾಡ್ತಾ ಹೋಗ್ತಾರೆ. ಆದ್ದರಿಂದ ಅಗ್ನಿ ಬೇರೆ, ಬಿಸಿ ಬೇರೆ. ಬಿಸಿ ಅನ್ನೋದು ಸ್ವರೂಪದಲ್ಲಿಲ್ಲ, ಅಗ್ನಿ ಕಾಂಟ್ಯಾಕ್ಟಿಂದ ಇದಕ್ಕೆ ಬಂತಷ್ಟೇ. ಅದು ನೋಡಿ, ಅಗ್ನಿ ಸೌದೆಗೂ ಅಗ್ನಿ ಹಚ್ಚಬಹುದು, ಗೊತ್ತಾಯ್ತಾ? ರಾಡಿಗೂ ಬೆಂಕಿ ಮಾಡಬಹುದು. ಆದರೆ ಕಟ್ಟಿಗೆ ಏನಾಗತ್ತೆ? ಏನು ಮಾಡುತ್ತೆ? ಕಟ್ಟಿಗೆ ಏನಾಗುತ್ತೆ? ಸುಟ್ಟೋಗುತ್ತದು. ಕಬ್ಬಿಣ ಸುಡೋದಿಲ್ಲ, ಬಿಸಿ ಆಗುತ್ತೆ, ಅಷ್ಟೇ ವ್ಯತ್ಯಾಸ. ಅಂದರೆ ಬಿಸಿ ತಡ್ಕೊಳ್ಳೋ ಶಕ್ತಿ ಇರೋದ್ರಿಂದ ಉಳ್ಕೊಂಡು ಶಕ್ತಿ ಎಲ್ಲ ಸುಟ್ಟೋಯ್ತು ಅಷ್ಟೇ. ಅದು ಎರಡೂ ಬೆಂಕಿ ಅಲ್ಲ. ಸೌದೆನೂ ಬೆಂಕಿ ಅಲ್ಲ, ಈ ಕಬ್ಬಿಣನೂ ಬೆಂಕಿ ಅಲ್ಲ. ಆದರೆ ನೀವು ಸೌದೆಯಿಂದ ಉರ್ಸಕ್ಕೆ ಕಬ್ಬಿಣದ ಉರ್ಸಕ್ಕೆ ಬರಲ್ಲ. ಅರ್ಥ ಉರ್ಸಕ್ಕೆ ಸಾಧ್ಯ ಇಲ್ಲ ಅದನ್ನು. ಇದೆಲ್ಲ ಸರಿಯಾಗಿ ಯೋಚನೆ ಮಾಡಿದರೆ ದೇವರು ಎರಡೂ ಮಾಡ್ತಾನೆ. ತಾನು ಪವಿತ್ರವಾಗಿದ್ದಾನೆ, ಪವಿತ್ರ ಮಾಡ್ತಾನೆ ಕೂಡ. ದೇವ್ರ ಮೇಲಿಗೆ ಆದಂತ ಎಲ್ಲರೂ ನೋಡಿದ್ದೀರಾ? ದೇವಸ್ಥಾನ ದೇವ್ರ ಮೇಲಿಗೆ ಆಗ್ತಾನೆ. ಯಾಕೆಂದರೆ ಏನದು ಪ್ರತಿಮೆ, ಅದು ಆದ ಸನ್ನಿಧಾನ ಹೋದರೆ ಹೋಗಿಬಿಡುತ್ತೆ ಅಷ್ಟೇ. ಅದು ದೇವರು ನಿಜವಾದ ದೇವರಿಂದ ಮೇಲಿಗೆ ಆಗ್ತಾನ? ಇಲ್ಲ. ಆದ್ದರಿಂದ ಸದಾ ಪವಿತ್ರ. ಇವರು ಅಪವಿತ್ರರಾಗಿದ್ದವರು ತಲೆ ಮೇಲೆ ಹಾಕೊಂಡಿದ್ದಕ್ಕೆ ಏನಾದರೂ ಭಾರಿ ಪವಿತ್ರ. ಶಿವ ಅಂದರೆ ಅಷ್ಟು ಮಂಗಳಕರ. ಆ ಹಿನ್ನೆಲೆಯಲ್ಲಿ ಪದ ಸರಿಯಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಅದು ಮುಗೀತು. ಅದಾದ ಮೇಲೆ ಸ್ವಯಂಭೂ ಶಂಭುರಾದಿತ್ಯ ಪುಷ್ಕರಾಕ್ಷೋ ಮಹಾಸ್ವನಃ ಅನಾದಿನಿಧನೋ ಧಾತ ವಿಧಾತ ಧಾತುರುತ್ತಮ. ಸ್ವಯಂಭೂ ದೇವರು ಯಾರು? ಸ್ವಯಂಭೂ. ಸ್ವಯಮೇವ ಭವತೀತಿ ಸ್ವಯಂಭೂ. ಅರ್ಥ ಏನೋದಕ್ಕೆ? ಸ್ವಯಮೇವ ಇರ್ಲಿಕ್ಕೆ ಯಾರು ಹೆಲ್ಪ್ ಬೇಕಿಲ್ಲ, ನಮಗೆ ದೇವ್ರು ಹೆಲ್ಪ್ ಬೇಕು. ಸುಮ್ಮನೆ ಇರಬೇಕಾದ್ರೆ ಕೂಡ ಏನು ಬೇಕು? ನಾವು ಬಟ್ಟೆ ಒಣಗಾಕಿ ಜೋಡ್ಕೊಂಬನ್ನಿ. ಎರಡು ಕೆಲಸ ಇದೆ ನಮಗೀಗ. ಬಟ್ಟೆ ಹೊತ್ಕೊಂಡು ಹೋಗ್ಬಾರ್ದು, ಗೊತ್ತಾಯ್ತಾ? ಬಿಸಿಲಲ್ಲಿ ಕಾಯ್ಬೇಕು. ಹೊತ್ಕೊಂಡು ಹೋಗ್ದಾಗ ನೋಡ್ಕೊಳ್ಳೋಕೆ ಮಾಡಬಹುದೇ ಹೊರತು ಕಾಯ ಮಾಡೋ ಶಕ್ತಿ ನಮಗಿಲ್ಲ. ಯಾರಿಗಿದೆ? ಸೂರ್ಯನಿಗಿದೆ. ಸೂರ್ಯನೊಳಗಿದ್ದು ಪರಮಾತ್ಮ ಮಾಡಿಸ್ತಾರೆ. ಮುಂದೆ ಹೋಗ್ತಾ ಬರುತ್ತೆ ಸ್ಟೆಪ್. ದೇರ್ ಫೋರ್ ಸ್ವಯಂಭೂ ಸ್ವಯಮೇವ ಭವತಿ. ರಮೇಶ್ ನಾವಿರ್ತೀವಿ ಅಂತ ಹೇಳಕ್ಕೆ ಬರುತ್ತಾ?
ಎಲ್ಲರೂ ಹೇಳಕ್ಕೆ ಡಿಪೆಂಡೆನ್ಸ್ ಇಲ್ಲದೆ ಇರ್ಲಕ್ಕೆ ಒಂದು ದಿವಸ ಇರ್ಲಕ್ಕೆ ಬರುತ್ತೆ, ಯೋಚನೆ ಮಾಡಿ. ಡಿಪೆಂಡೆನ್ಸ್ ಇಲ್ಲದೇ ಇಡೀ ದಿವಸ ಇರ್ಲಕ್ಕೆ ಬರುತ್ತಾ ನಿಮಗೆ? ಸಾಧ್ಯನೇ ಇಲ್ಲ ಅಂತ ಹೇಳಿದಾಗ ಏನಾಯ್ತು ಅಲ್ಲಿಗೆ? ಸ್ವಯಂಭೂ ಅಲ್ಲ ನಾವೆಲ್ಲ ಕೂಡ. ಮತ್ತು ಇನ್ನೊಂದು ಅರ್ಥ, ಸ್ವಯಂ ಭವತಿ ಸ್ವಯಂ ಭಾವಯತಿ ಚ. ಯಾರು ಕೆಲಸ ಮಾಡಿಸ್ಬೇಕು, ದೇವರು ತಾನೇ ಮಾಡಿಸ್ತಾನೆ. ನಾವೇನೊಂದು ಸ್ವಲ್ಪ ಅವ್ರಿಗೆ ಹೇಳಿ ಮಾಡಿಸ್ರಿ, ನಮ್ಮ ಮಾತು ಕೇಳೋದಿಲ್ಲ ಅಂತ ಹೇಳೋದಿಲ್ಲ. ಅರ್ಥ ಆಯ್ತಾ? ಈಗ ಯಾರೋ ಹೋಗಿ ಖಾತಾ ಕೇಳ್ರಿ, ಮಾಡಿಕೊಡ ಏನೋ ಇನ್ನೂ ಜೋರ ರೇಟ್ ಮಾಡ್ತಾರೆ, ಅವ್ರಿಗೆ ಹೇಳಿದ್ರೆ ಮಾಡಿಕೊಡ್ತಾರೆ. ಆದ್ದರಿಂದ ಸ್ವಯಮೇವ ಭವತಿ ಸ್ವಯಮೇವ ಭಾವಯತಿ ಚ, ಎರಡು ಅರ್ಥ ಆಯಿತು. ಶಂಭುರಾದಿತ್ಯ, ದೇವರಿಗೆ ಶಂಭು ಅಂಥದ್ದು. ಈ ಶರ್ವ ಶಿವ ಶಂಭು ಎಲ್ಲ ಯಾರ ಹೆಸರುಗಳು ಮೇಲ್ನೋಟಕ್ಕೆ? ಬ್ರಹ್ಮದೇವರ ಹೆಸರು, ರುದ್ರದೇವರ ಹೆಸರು ಆಗಿಬಿಟ್ಟಿದೆ. ಆದರೆ ಸ್ವಯಂಭೂ ಮೂಲತಃ ಯಾರ ಹೆಸರದು? ದೇವರ ಹೆಸರದು. ಸ್ವಯಂಭೂ ಬ್ರಹ್ಮದೇವರಿಗೆ ಅರ್ಥ ಮಾಡಬೇಕಾದ್ರೆ ಸ್ವಯಂ ಅಂದರೆ ನಾರಾಯಣ, ಅವರಿಂದ ಹುಟ್ಟಿದವರು ಅಂತ ಅರ್ಥ ಮಾಡಬೇಕು. ಅರ್ಥ ಆಯ್ತಾ? ದೇವರಿಗೆ ಅರ್ಥ ಮಾಡಬೇಕಾದ್ರೆ ತಾನೇ ಬಂದವನು ಅಂತ ಅರ್ಥ ಮಾಡಬೇಕು. ತಾನೇ ಹೇಳ್ತಾರೆ ಸಂಭವಾಮಿ ಆತ್ಮಮಾಯೆಯ, ಅದೇ ಅರ್ಥ. ಸ್ವಯಂಭೂ ಅಂದರು ಒಂದೇ, ಸಂಭವಾಮಿ ಆತ್ಮಮಾಯೆಯ ಎಲ್ಲಿದ್ದದು? ಭಗವದ್ಗೀತೆಯಲ್ಲಿ ಹೇಳಿ ಬರುತ್ತೆ ಸ್ಪಷ್ಟ. ಅಜೋಪಿ ಸನ್ನವೇ ಆತ್ಮ ಭೂತಾನಾಮೀಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮಿ ಆತ್ಮಮಾಯೆಯ. ಅಲ್ಲೇ ನೆಕ್ಸ್ಟ್ ಅದು ಒಂದು ಅರ್ಥ ಆಯ್ತು. ಶಂಭು ನೆಕ್ಸ್ಟ್ ಶಂಭು. ಈಗ ಶಂಭು ಶಬ್ದಕ್ಕೆ ಜನ ಹೆಚ್ಚಾಗಿ ಕೇಳಿರೋ ಅರ್ಥ ರುದ್ರದೇವರು ಅಂತೇಳಿ. ಆ್ಯಕ್ಚುಲಿ ಮೊದಲನೇ ಅರ್ಥ ಬ್ರಹ್ಮದೇವರು ಅಂತ ಅರ್ಥ ಅದಕ್ಕೆ. ಗೊತ್ತಾಯ್ತಾ? ಶಂಭು ಅಂದರೆ ಬ್ರಹ್ಮದೇವರು, ಆಮೇಲೆ ರುದ್ರದೇವರು, ಅವರಿಬ್ಬರಿಗೂ ಅನ್ವಯ. ಅದು ಲೋಕದಲ್ಲಿ ಏನಾಗಿದೆ, ಅದು ರುದ್ರದೇವರಿಗೆ ಮಾತ್ರ ಬಂದ್ಬಿಟ್ಟಿದೆ. ಆ್ಯಕ್ಚುಲಿ ಮುಖ್ಯವಾಗಿ ಅದು ಮೊದಲು ಬರೋದು ಬ್ರಹ್ಮದೇವರಿಗೆ, ಆಮೇಲೆ ರುದ್ರದೇವರಿಗೆ ಬರೋದು. ಈ ಡಿಕ್ಷನರಿಯಲ್ಲಿ ಸರಿಯಾಗಿ ಡಿಕ್ಷನರಿಯಲ್ಲಿ ತೆಗೆದು ನೋಡಿ ಗೊತ್ತು, ಅಂತ ಡಿಕ್ಷನರಿಗಳೆಲ್ಲ ಇದೆ. ಶಮ್ಮನ ಶಬ್ದಕ್ಕೆ ಶಂ ಅಂದರೆ ಸುಖ, ಶಂ ಭವತಿ, ಯಾವಾಗ ಸುಖವಾಗಿರ್ತಾನೆ ಅದಕ್ಕೆ ಶಂಭು ದೇವರಿಗೆ ಹೆಸರು. ಶಂ ಭಾವಯತಿ, ಅವನಿಂದ ನಮಗೆ ಸುಖ ಬರುತ್ತೆ. ಎರಡರ್ಥದಲ್ಲೂ ಕೂಡ ಶಂಭು ಪರಮಾತ್ಮ. ಆದಿತ್ಯ, ಶಂಭು ಏನಾಗಿದ್ದಾನೆ? ಭಗವಂತ ಆದಿತ್ಯನಾಗಿದ್ದಾನೆ. ನೆಕ್ಸ್ಟ್ ಈಗ ಆಮೇಲೆ ಆದಿತ್ಯ, ರುದ್ರದೇವರು ಕೂಡ ಶಂಭು ಆಗಿದ್ದು ದೇವರ ಅನುಗ್ರಹದಿಂದ ಆದ್ದರಿಂದ ಹೋಯಿತು, ಇವರಿಗೆ ಬರೋದಿಲ್ಲ. ಆದಿತ್ಯ, ಆದಿತ್ಯ ಅಂದರೆ ಸೂರ್ಯ, ಸೂರ್ಯನಾಗಿ ಮುಖ್ಯವಾಗಿ ಆದಿತ್ಯ ಅಂದರೆ ಪರಮಾತ್ಮನೇ. ಯಾತಕ್ಕೆ? ಸೂರ್ಯ ಬೆಳಕು ಕೊಟ್ಟು ಬೆಳಕಿಲಿಕ್ಕೆ ಡಿಸ್ಟ್ರಿಬ್ಯೂಟ್ ಆಗಬೇಕೆ ಹೊರತು ಸೂರ್ಯ ಸ್ವಯಂ ಶಕ್ತಿ ಇಲ್ಲ. ಆದಿತ್ಯ. ಪುಷ್ಕರಾಕ್ಷ, ಪುಷ್ಕರಾಕ್ಷ, ಪುಷ್ಕರ ಅಂದರೆ ಕಮಲ, ಪುಷ್ಕರಾಕ್ಷ ಕಮಲದಂತ ಕಂಡುಳ್ಳವನು, ಪುಂಡರೀಕಾಕ್ಷ ಅಂತ ಅರ್ಥ. ಪುಷ್ಕರಾಕ್ಷ ಅಂದರೆ ಪುಂಡರೀಕಾಕ್ಷ. ಕ್ಷೇತ್ರ ಬೇರೆ, ಪುಷ್ಕರಾಕ್ಷ, ಪುಷ್ಕರ ಅಂದರೆ ಕಮಲ. ಅವ್ರ ಕಮಲದಿಂದ ಹೊಡೆದಿದ್ದಕ್ಕೆ ಕ್ಷೇತ್ರ ಬಂದಿದ್ದಕ್ಕೆ ಪುಷ್ಕರ ಅಂತ ಹೆಸರಾಯಿತು. ಒಬ್ಬ ರಾಕ್ಷಸ ಇದ್ದ, ವರ ಇತ್ತು ಅವನಿಗೆ, ಅವನು ಕೊಳ್ಳೋದಕ್ಕೆ ಯಾರಿಗೂ ಸಾಧ್ಯ. ಬ್ರಹ್ಮದೇವರು ಒಂದು ಹೂ ಎಸಿತಾರೆ, ಅದಕ್ಕೆ ಸತ್ತು ಹೋಗ್ಬಿಡ್ತಾವೆ. ಅದಕ್ಕೆ ಅಲ್ಲೊಂದು ಸರೋವರ ಬರುತ್ತೆ, ಅದೇ ಪುಷ್ಕರ ಸರೋವರ. ಏನ ಬ್ರಹ್ಮದೇವ್ರ ಸರೋವರ ಅಲ್ಲ, ಬ್ರಹ್ಮದೇವ್ ವಿಗ್ರಹ ಇರೋದು ಅಲ್ಲಿ ಒಂದೇ, ವಿಗ್ರಹ ಇನ್ನೆಲ್ಲೂ ಇಲ್ಲ. ಪುಷ್ಕರಾಕ್ಷೋ, ಅದಕ್ಕೆ ಇನ್ನೊಂದು ಅರ್ಥ ಮಾಡೋಕ್ಕೂ ಬರುತ್ತೆ. ರಲಯೋರಭೇದ ಅಂತ ಸಂಸ್ಕೃತದಲ್ಲಿ ನಿಯಮ. ರಲಯೋರಭೇದ, ರಾ ಇದ್ದಲ್ಲಿ ಲಾ ಓದ್ಬೋದು, ಲಾ ಇದ್ದಲ್ಲಿ ರಾ ಓದ್ಬೋದು. ಅರ್ಥ ವಿಶೇಷ ಅರ್ಥ ಕೊಡೋದಾದರೆ ಭಾರಿ ಒಳ್ಳೆಯದು. ಚಿಕ್ಕ ಮಕ್ಕಳಿಗೆ ರವಿ ರಾ ಅನ್ನಕ್ಕೆ ಬರಲ್ಲ, ಏನಂತಾರೋ ಅವರು ಲಾ ಅಂತಾರೆ. ನಾವು ರಾ ಅಂತ ಅರ್ಥ ಆಗುತ್ತೆ. ಅವ್ರು ಲಾ ಇದ್ದದಕ್ಕೂ ಲಾ ಅಂತಾರೆ, ರಾ ಇದ್ದಕ್ಕೂ ಲಾ ಅಂತಾರೆ. ಲಾ ಪ್ರಾಧಾನ್ಯ ಬಂದ್ಬಿಡತ್ತೆ. ಇಲ್ಲಿ ಪುಷ್ಕಲಾಕ್ಷ ಆಗುತ್ತಾಗ, ಪುಷ್ಕರ ಹೋಗಿ ಪುಷ್ಕಲ ಆಗುತ್ತೆ. ಪುಷ್ಕಲ ಅಂದ್ರೇನು? ಪುಷ್ಕಳವಾದರೆ ಪುಷ್ಕಳ ಭೋಜನ ಮಾಡಿದರು, ತುಂಬ ಅಂತ ಅರ್ಥ. ಪುಷ್ಕಲ ಪೂರ್ಣ, ಭಾರಿ. ಸಹಸ್ರ ಶೀರ್ಷ ಸಹಸ್ರಾಕ್ಷ ಅಂದರೆ ಪುಷ್ಕರಾಕ್ಷ, ಎರಡೂ ಆಯಿತು. ಸಾವಿರಾರು ಕಣ್ಣುಳ್ಳವನು ಅಂತ ಅರ್ಥ, ಅನಂತ ಕಣ್ಣುಳ್ಳವನು ಅಂತ ಅರ್ಥನ ಆಯಿತು. ಕಮಲದಂತ ಉಳ್ಳವನು ಅಂತ ಅರ್ಥ ಆಯಿತು. ಪರಮಾತ್ಮ ಅನಂತ ಕಣ್ಣುಗಳಿವೆ. ಅನಂತ ಕಣ್ಣುಗಳು ಹೇಗಿವೆ? ಕಮಲದಂತನೇ ಇವೆ. ಅನಂತ ಕಣ್ಣುಗಳು. ಕೆಲವು ಕಣ್ಣಾದ್ರೆ ಏನಾಗಿರ್ಬೋದು, ಒಂದು ಕಾಣೋದಿಲ್ಲ, ಲೆನ್ಸ್ ಹಾಕಿ ಯಾವುದೇ ಇವೆ, ಎಲ್ಲ ಕಣ್ಣು ಒಂದೇ ರೀತಿಯೇ ಇವೆ. ಪುಷ್ಕರ ಸರೋವರ ಅಂತಲೂ ಆಗುತ್ತಾ? ಪುಷ್ಕರ ಸರೋವರ ಅಲ್ಲ. ಫಸ್ಟ್ ಪುಷ್ಕರ ಅಂದ್ರೇನು ಮುಖ್ಯ ಅರ್ಥ. ಇಲ್ಲಿ ಸರೋವರ ಅಂತ ಅರ್ಥ ಇದೆ, ಇಲ್ಲ ಅಂತಲ್ಲ. ಅಲ್ಲಿ ಸರೋವರ ಬಂತು, ಹೂವಿನಿಂದನೇ ಬಂತು. ಇವತ್ತು ಬೋರ್ವೆಲ್ ಹಾಕಿರೋ ನೀರು ಬರೋದಿಲ್ಲ, ಹೂ ಹಾಕಿರೋ ಬ್ರಹ್ಮದೇವರಲ್ಲಿ ಏನು ಬಂತು? ದೊಡ್ಡ ಸರೋವರ. ಇವತ್ತು ಬೇರೆ ಸರೋವರ ಬಂದಿದೆ, ದೊಡ್ಡ ಸರೋವರ. ಏನೋ ಶಂಭುರಾದಿತ್ಯ ಪುಷ್ಕರಾಕ್ಷ, ಇದು ದೇವರ ಹಿರಿಮೆ. ಇದೆಲ್ಲ ಇದು ಅರ್ಥ ಮಾಡಬೇಕಾದ್ರೆ ಈ ಗುಣಗಳು ಬೇರೆ ಯಾರೂ ಸ್ವಂತ ಇಲ್ಲ ಅನ್ನೋ ಅರ್ಥ ಮಾಡಬೇಕು. ಇನ್ನೊಬ್ಬರಿಗೆ ಗುಣ ಇರಾದ್ರೆ ಏನಾಗುತ್ತೆ ಅಲ್ಲಿಗೆ? ಇನ್ನೊಬ್ಬರಿಗೆ ಗುಣ ಇರೋದು ದೇವರ ಅವರಲ್ಲಿ ಒಬ್ಬನಾಗ್ತಾನೆ ಅಷ್ಟೇ.
ಕ್ರಿಕೆಟ್ ಪ್ಲೇಯರ್ 1000 ಜನ ಆಗ್ತಾರೆ, ನಂಬರ್ 1 ಅಂದರೆ ಒಬ್ಬನೇ ಆಗ್ತಾನೆ, ಎಲ್ಲರೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಪರಮಾತ್ಮ ಹೇಳೋ ಪ್ರತಿ ಹೆಸರು ಕೂಡ ಏನಾಗಿದೆ, ಅದು ಯುನಿಕ್ ಆಗಿರೋದ್ರಿಂದ ದೇವರಿಗೆ ಮಾತ್ರ ಅಪ್ಲೈ ಮಾಡಬೇಕು. ಕಮಲದಂಥ ಕಣ್ಣು ಒಮ್ಮೊಮ್ಮೆ ಇದ್ದರೆ ಸಾಲದು, ಹೇಗಿರ್ಬೇಕದು ಯಾವಾಗಲೂ 24 hours ಆಗಿರ್ಬೇಕು. ಸ್ವಲ್ಪ ಟ್ಯಾಲೆಂಟ್ ಎಲ್ಲ ಆಗಿಬಿಟ್ಟಿರ್ತಾರೆ. ನಿದ್ದೆ ಇರಬಾರ್ದು, ನಿದ್ದೆ ಆದ್ಮೇಲೆ ಕಣ್ಣು ಮಂಕಾಗಿರಬಾರ್ದು. ಎದ್ದಾಗ ಎಷ್ಟೇ ಟ್ರೈ ಮಾಡಿದ್ರು ಈಗ ಎದ್ದು ಬಂದು ಗೊತ್ತಾಗ್ಬಿಡುತ್ತೆ. ಮರಿಬೇರೆ ಎದ್ದು ಬಂದರೆ ತಪ್ಪಿಸ್ಲಿಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಈಗ ಎದ್ದಿರತ್ತೆ ಕೆಳೆ ಬಿಡ್ತಾರೆ ನೋಡಿದ ತಕ್ಷಣ. ಕಣ್ಣೇನಾಗಿರುತ್ತಾಗಲೇ ನಿಧಾನವಾಗಿದಾಗುತ್ತೆ. ಆ ದೃಷ್ಟಿಯಲ್ಲಿ ಅದಕ್ಕೆ ಆ ದೃಷ್ಟಿಯಲ್ಲೂ ಕೂಡ ಪರಮಾತ್ಮ ಅರಳಿದ ಕಣ್ಣುಳ್ಳವನು. ಅದಕ್ಕೇನೆ ಕಪ್ಯಾಸ ಪುಂಡರೀಕ್ಷ ಅಂತ ಕರೆದಿದೆ. ಕಪ್ಯಾಸ ಅರಳಿದ ಕಣ್ಣುಳ್ಳವನು. ಇವತ್ತು ಕಣ್ಣು ಅದು ಎದ್ಮೇಲೆ ಕೂಡ ಮುಚ್ಚಿದೆ ಒಂದು, ಎದ್ದ ನಿಧಾನವಾಗಿ ಹೂ ಅಳದಾಗ ಅರಳುತ್ತೆ ಕಣ್ಣು. ಅದಕ್ಕೇನಾಯ್ತದು ಪುಷ್ಕರಾಕ್ಷ ಅಲ್ಲ, ಪೂರ್ಣ ಯಾವಾಗಲೂ ಪುಷ್ಕರಾಕ್ಷನೇ. ಅದು ದೇವರಿಗೆ ಮಾತ್ರ, ಬೇರೆಯವರಿಗಿಲ್ಲ. ಮಹಾಸ್ವನಃ. ನೆಕ್ಸ್ಟ್ ಮಹಾಸ್ವನಃ. ಸ್ವನ ಅಂದರೆ ಧ್ವನಿ. ಮಹಾಸ್ವನ ಅಂದ್ರೇನು, ಭಾರಿ ದೊಡ್ಡ ಧ್ವನಿ ಮಾಡೋನು. ಅವನ ಧ್ವನಿನೂ ದೊಡ್ಡದು, ಭಾರಿ ದೊಡ್ಡ ಧ್ವನಿ ಮಾಡ್ಲಿಕ್ಕೂ ದೇವರಿಗೆ ಬರುತ್ತೆ. ದೇವರು ಮಾತಾಡಿದ್ರೆ ಏನಾಗ್ತೈತೆ, ಎಲ್ಲ ಕಡೆ ಕೆಲಸ, ಎಲ್ಲಿ ಬೇಕಾದ್ರೆ ಕೆಲಸುತ್ತೆ. ಅದು ಒಂದು. ಇನ್ನೊಂದು ಮಹಾಸ್ವನಃ. ಮಹಾಸ್ವನ ಅಂತ ಹೇಳಿದಾಗ ಆತ ಶಂಖ ಊದಿದರೆ, ಪಾಂಚಜನ್ಯ ಊದಿದರೆ ಉಳಿದವ್ರು ಪಾಂಚಜನ್ಯ ಊದಕ್ಕೆ ಬರೋದಿಲ್ಲ, ಎತ್ತಲಿಕ್ಕೆ ಬರೋದಿಲ್ಲ. ಫಸ್ಟ್ ಅದರ ಈ ಧನುಸನ್ನು ಎತ್ತಲಿಕ್ಕೆ ಬರಲಿಲ್ಲಲ್ಲ ದ್ರೌಪದಿ ಸಂಗ್ರಹದ ಹಾಗೆ ಕಣ್ಣು ಎತ್ತಲಿಕ್ಕೆ ಬರೋದಿಲ್ಲ. ಆದರೆ ಅದು ಊದೋದಂತೂ ದೇವರಿಗೆ ಮಾತ್ರ ಸಾಧ್ಯ. ಸುಮ್ಮನೆ ಶಂಖ ಮಕ್ಕಳಿಗೆ ಊದಿರೋ ಶಬ್ದ ಬರುತ್ತೆ ಅದರಲ್ಲಿ, ಕೆಲವರು ಊದಿದ್ರು ಬರೋದಿಲ್ಲ. ಅದು ಎಕ್ಸ್ಪರ್ಟ್ ಆಗಿ ಸ್ವಲ್ಪ ಅಭ್ಯಾಸ ಮಾಡಬೇಕಾದ್ರೆ, ಇಲ್ಲದ್ರೆ ಜೋರಾಗಿ ಬರೋದು, ಇಲ್ಲವ್ರ ಕೈ ಏನೋ ಅಂತಿರುತ್ತೆ ಅಷ್ಟೇ. ಮಹಾಸ್ವನಃ. ಅದಕ್ಕೆ ಕೃಷ್ಣ ಪಾಂಚಜನ್ಯ ಊದ್ತಾನೆ. ಮಹಾಭಾರತ ಹೇಳ್ತಾರೆ, ಸ ಪಾಂಚಜನ್ಯೋ ಅಚ್ಯುತ ವಕ್ರ ವಾಯುನ ಭೃಶಂ ಪೂರ್ಣೋದರ ನಿಸೃತ ಧ್ವನಿ ಜಗತ್ ಪ್ರಕಂಪಯಾಮಾಸ ವಿರಿಂಚಿ ಪೂರ್ವಕ. ಬ್ರಹ್ಮರುದ್ರಾದಿ ದೇವತೆಗಳು ಕೂಡ ಏನಾದರೂ ಅದರಿಂದ ಒಂದು ಕ್ಷಣ ಶಾಕ್ ಆಗಬೇಕು, ಅಂಥ ಒಂದು ವಿಚಿತ್ರವಾದ ಧ್ವನಿ ಬಂತದರಿಂದ. ಆ ಧ್ವನಿ ಮಾಡೋ ಶಕ್ತಿ ಪರಮಾತ್ಮನಿಗಿದೆ. ಅನಾದಿ ನಿಧನ. ಇನ್ನೊಂದಿದೆ ಮತ್ತೆ, ಅದು ತುಂಬ ಹೇಳೋಕೆ ಅದೊಂದಕ್ಕೆ 10-20 ಅರ್ಥ ಆಗಿದೆ. ಮಹಾಸು ಅನ. ಮಹಾಸುಹು ಅನಹ ಅಸ್ಮಾತ್ ಮಹಾಸ್ವನಃ. ಮುಖ್ಯ ಪ್ರಾಣ ತನ್ನ ಚಟುವಟಿಕೆ ಮಾಡೋದು ಕೂಡ ದೇವರಿಂದಾನೆ. ಪ್ರಾಣಸ್ಯ ಪ್ರಾಣ ಅಂತ ಮಹಾಸ್ವನಃ ಬಿಡಿಸ್ಬೇಕು. ಮಹಾಸು ಅನ ಮಹಾಸ್ವನ. ಅನ ಅಂದರೆ ಪ್ರಾಣ, ಮುಖ್ಯ ಪ್ರಾಣ. ಪ್ರಾಶೇಷರ್ ಪ್ರಾಣ ಅಂತಾಗಿ ಆಗುತ್ತೆ. ಹೀಗೆ ಅನೇಕ ಅರ್ಥಗಳು. ಅನಾದಿ ನಿಧನ. ನೆಕ್ಸ್ಟ್ ದೇವರು ಯಾರು? ಅನಾದಿ ನಿಧನ. ಆದಿ ಅಂದರೆ ಹುಟ್ಟು, ನಿಧನ ಅಂದರೆ ಸಾವು. ಆ ಅಂದರೆ ಇಲ್ಲದವನು, ಹುಟ್ಟು ಸಾವುಗಳಿಲ್ಲದವನು. ಅನಾದಿ ನಿಧನ. ಇನ್ನೊಂದು ಅರ್ಥ ಅನಹ ಅಂದರೆ ಮುಖ್ಯ ಪ್ರಾಣ. ಮುಖ್ಯ ಪ್ರಾಣನಿಗೂ ಆದಿಯಾದವನು, ಮುಖ್ಯ ಪ್ರಾಣನಿಗೂ ಕೊನೆಗೆ ಆ ದೇಹ ಬಿಟ್ಟು ಏನಾಗ್ತಾರೆ, ಬ್ರಹ್ಮದೇವರು ರೂಪ ತಗೋತಾರು. ಆದ್ದರಿಂದ ಅದು ಕೂಡ ದೇಹ ಬಿಡೋದು ಅವರಿಂದ, ಬರೋದು ಅವರಿಂದ. ಯಾರಿಗೆ? ಮುಖ್ಯ ಪ್ರಾಣನಿಗೆ. ಮುಖ್ಯ ಪ್ರಾಣನಿಗೆ ನಮ್ಮ ರೋಡ್ ಭಾರಿ ದೊಡ್ಡದು. ಆದರೆ ದೇವ್ರ ಮುಂದೆ ಆದಿನೂ ಇದೆ, ಅಂತ್ಯನೂ ಇದೆ. ಆಮೇಲೆ ವಾಯುದೇವರಲ್ಲ ಅವರು, ಬ್ರಹ್ಮದೇವರು ಅಂತ ಹೆಸರಾಗ. ಅನಾದಿ ನಿಧನ. ಧಾತ. ಧಾತ ಅಂದರೆ ಧಾರಣ ಪೋಷಣಯೋ. ಧಾರಕ ಮತ್ತು ಪೋಷಕ ಎರಡರ್ಥ ಬಂತು. ಧಾರಕ ಪೋಷಕ. ಉದಾಹರಣೆಗೆ ಇಲ್ಲೇನಾಗಿದೆ, ಟೇಬಲ್ ಇಟ್ಟಿದೆ, ಇದನ್ನು ಬೆಳೆ ಇಷ್ಟೇ ಧಾರಣೆ ಮಾಡಿದೆ, ಏನು ಮಾಡಿಲ್ಲ. ಅಲ್ಲಿ ಭೂಮಿಯಲ್ಲಿ ಹಾಕಿದಾಗ ಅದು ಉಳಿಯುತ್ತೆ, ಬೆಳೆಯುತ್ತೆ ಮತ್ತೆ. ಆ ಶಕ್ತಿ ಅದಕ್ಕೆ ಇದಕ್ಕಿಲ್ಲ. ಇದಕ್ಕೆ ಯಾವ ಶಕ್ತಿ ಇಲ್ಲ, ಇದು ಬೆಳೆಸ ಇಲ್ಲ. ಲೈನಾಗಿ ಬೀಜಗಳು ಇಟ್ಬಿಟ್ರೆ ಬೆಳೆಯೋದಿಲ್ಲ. ಧಾರಣ ಶಕ್ತಿ ಇದೆ, ಕೆಳಗೆ ಬಿಡೋದಿಲ್ಲ, ಅಲ್ಲಿ ಬೆಳೆಯೋದಿಲ್ಲ. ಭೂಮಿಗೆ ಹಾಕಿದಾಗ ಬೆಳಿ. ದೇವರಿಗೆ ಎರಡು ಶಕ್ತಿನೂ ಇದೆ, ಧಾರಕನೂ ಹೌದು, ಪೋಷಕನೂ ಹೌದು. ಧಾರಣೆನೂ ಮಾಡ್ತಾನೆ, ಅದಕ್ಕೆ ಇವನ ಕರೆದ ಯೋಗಕ್ಷೇಮ ಅಂತೀವಲ್ಲ ಹಾಗೆ. ಯೋಗನೂ ಮಾಡ್ತಾನೆ, ಕ್ಷೇಮನೂ ಕೊಡ್ತಾನೆ. ಆದ್ದರಿಂದ ದೇವರು ಧಾರಕ ಪೋಷಕನಾಗಿದ್ದಾನೆ. ಎರಡರ್ಥ ಒಂದ್ಸರ್ತಿಗೆ ಬಂದ್ಬಿಡತ್ತ. ಬ್ರಹ್ಮದೇವರಿಗೆ ತಾತ ಅಂತ ಹೆಸರಿದೆ, ಬಟ್ ಅವರಾತ ಒಂದು ರೂಪ ಅಲ್ಲಿಟ್ಟು ಹಾಗೆ ಮಾಡಿಸ್ತಾನೆ ಹೊರತು ಸ್ವಾತಂತ್ರ್ಯ ಇರೋ ದೇವರಿಗೆ ಮಾತ್ರ. ಆದಿತ್ಯ ಮಹಾಸ್ವರ. ಅನಾಯನೋ ಧಾತ. ವಿಧಾತ. ವಿಧಾತ. ವಿ ಅಂದರೆ ಗರುಡ. ಗರುಡಾದಿಗಳಿಗೂ ಧಾರಣ ಪೋಷಣ ಕರ್ತ. ಈ ಮಾತು ಯಾಕೆ ಹೇಳಬೇಕಾಗಿತ್ತು? ಇಷ್ಟೆಲ್ಲ ಹೇಳ್ತೀರಿ, ಗರುಡ ಮೇಲೆ ಕುತ್ಕೊಂಡು ತಾನೇ ಹೋಗೋದು ಕೃಷ್ಣ. ಸೊ ಯಾರು ಹೊತ್ತಾಗಾಯ್ತು ಈಗ? ಗರುಡ ಹೊತ್ತಾಗಾಯ್ತಲ್ಲ. ಸೊ ಯಾರು ಗ್ರೇಟು? ಗರುಡ ಅಲ್ಲ, ಗರುಡನೊಳಗಿದ್ದು ತನ್ನವರ ತಾನೇನೆ. ಗರುಡನ ಮೇಲೆ ಹೊತ್ತಿದ್ದು ಕೂಡ ಯಾರು ಬೇಕು ಗೊತ್ತಿದ್ದಾನೆ? ತನ್ನ ಮೇಲೆ ಕೂತಿ. ಅದಕ್ಕೆ ವಿಧಾತ. ವಿ ಅಂದರೆ ಗರುಡನನ್ನು ಹೊರುವವನು ತಾನೇನೆ. ಭರ್ತಾ ಸನ್ ಭ್ರಿಯಮಾಣೋ ಬಿಭರ್ತಿ. ವೇದವಾಕ್ಯ. ಭರ್ತಾ ಸನ್ ಭ್ರಿಯಮಾಣೋ ಬಿಭರ್ತಿ. ತನ್ನನ್ನು ಹೊತ್ತವರು ತಾನೇ ಹೊತ್ತವನು ಹೊರತು ಬೇರೆ ಅಲ್ಲ.
ಇಂಥ ಮಾತು ಮಧ್ವಯುಗದಲ್ಲಿ ಬರ್ತದೆ. ದಾರಿಯಲ್ಲಿ ಬರ್ತಿರ್ಬೇಕಾದ್ರೆ ಭಾಳ ಇಂಟ್ರೆಸ್ಟಿಂಗ್ ಅದು. ಇಲ್ಲಿ ಸಹ್ಯಾದ್ರಿಯಿಂದ ಕಾಸರಗೋಡಿಗೆ ಬರ್ತಾರೆ ಆಚಾರ್ಯರು, 13ನೇ ಸರ್ಗ. ಸ್ವಲ್ಪ ದೂರ ಒಬ್ಬ ಶಿಷ್ಯ ಬರ್ತಾರೆ, ಸೊ ನಾನು ನಮ್ಮನ್ನು ಹೊತ್ಕೊತೀನಿ ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತೇಳಿ. ಬದಿರಿಯಲ್ಲಿ ಮಾಡ್ತಾರಲ್ಲ ಹಾಗೆ, ಆಯಿತು ಅಂತ ಕೊಡ್ತಾರೆ ಆಚಾರ್ಯರು. ನಮಗೇನಿಸುತ್ತೆ, ಈ ಶಿಷ್ಯರಿಗೆ ಯಾರು ಕೆಪ್ಪರಾಡೋ ಧಾರಕ ಅಲ್ಲ, ಈ ಶಿಷ್ಯರೇ ಧಾರಕ ಆಗಿಬಿಡ್ತಾರೆ. ಅಲ್ಲ, ಅವ್ನು ಹೊರಲಿ ಅಂತ ಒಳ ಕೂತರ್ತಾ ಹೊರತಾ ಇದ್ದಾರೆ ಹೊರತು ಅವನಿಗೆ ಸಾಧ್ಯ ಇಲ್ಲ. ಅವನಿಗೆ ಸಾಧ್ಯ, ಅವ್ರಿಗೆ ಗೊತ್ತು ಗುರುಗಳು ಅಲ್ಪ ಅನುಗ್ರಹ ಮಾಡ್ತಾರೆ ಅಂತೇಳಿ, ಅಷ್ಟೇ ಹೊರತು ಬೇರೆ ಅಲ್ಲ. ಅದು ವಿಶೇಷ ಅಂಶ, ಅಲ್ಲಿ ಬರೀತಾರೆ ತಕ್ಷಣ. ಅದೇ ರೀತಿ ನೃಸಿಂಹ ದೇವಸ್ಥಾನ ಪ್ರದಕ್ಷಿಣೆ ಮಾಡೋದು ಬರ್ತದೆ. ಹೌದು, ಅದು ಬರೋದು 16ನೇದು, ಇದು ಬರೋದು ಇದರಲ್ಲಿ. ಎರಡರಲ್ಲಿ ವ್ಯತ್ಯಾಸ ಇದೆ. ಇದೆಲ್ಲ ತಿಳ್ಕೊಂಡ್ರೆ ಪರಮಾತ್ಮ ವಿಧಾತನಾಗಿದ್ದಾನೆ. ಧಾತುರುತ್ತಮ. ಈ ಧಾತು, ಬ್ರಹ್ಮದೇವರು ಧಾತು ಇದ್ದಾರೆ. ಧಾತೃ ಶಬ್ದ ಅದು. ಧಾತು ಎಂಬುದು ಪಂಚಮಿ ಷಷ್ಠಿ ಎರಡಕ್ಕೂ ಒಂದೇನೆ. ಅಲ್ಲೇನಂತ ಹೇಳಬೇಕು, ಧಾತು ಬ್ರಹ್ಮದೇವರಿಗಿಂತ ಭಾರಿ ಉತ್ತಮರಾಗಿದ್ದಾರೆ. ಬ್ರಹ್ಮದೇವರು ಉಳಿದವರೆಲ್ಲರಿಗಿಂತ ಉತ್ತಮರಾಗಿ ಜೀವೋತ್ತಮರಾಗಿದ್ದಾರೆ. ಪರಮಾತ್ಮ ಏನಾಗಿದ್ದಾನೆ, ಅವರನ್ನು ಹೊತ್ತು ಸರ್ವೋತ್ತಮನಾಗಿದ್ದಾನೆ ಅರ್ಥ ಕೊಡುತ್ತೆ. ಧಾತುರುತ್ತಮ. ಸ್ವಯಂಭೂ ಶಂಭುರಾದಿತ್ಯ ಪುಷ್ಕರಾಕ್ಷೋ ಮಹಾಸ್ವನಃ ಅನಾದಿನಿಧನೋ ಧಾತ ವಿಧಾತ ಧಾತುರುತ್ತಮ. ಅದಾಯ್ತು. ನೆಕ್ಸ್ಟ್, ಅಪ್ರಮೇಯೋ ಹೃಷಿಕೇಶ ಪದ್ಮನಾಭೋ ಅಮರ ಪ್ರಭು ವಿಶ್ವಕರ್ಮಾಮರಸ್ಪಷ್ಟ ಸವಿಷ್ಟಸ್ಥವಿರೋ ಧ್ರುವ. ಅಪ್ರಮೇಯ ಹೃಷಿಕೇಶ ಪದ್ಮನಾಭ ಅಮರಪ್ರಭು ವಿಶ್ವಕರ್ಮ ಮನು ತ್ವಷ್ಟ ಸ್ಥವಿಷ್ಟ ಸ್ಥವಿರ ಧ್ರುವ. ಇಷ್ಟು ಹೆಸರಿವೆ ಅದರಲ್ಲಿ. ಅಪ್ರಮೇಯ ನ ಪ್ರಮೇಯ ಅಪ್ರಮೇಯ. ಅದಕ್ಕೆ ಅರ್ಥ ಏನಾಗ್ತದಾಗ, ಪ್ರಮೇಯ ಅಲ್ಲ ಅಂತ ಆಗಿಬಿಡೋದು, ಅಂದರೆ ವಸ್ತು ಅಲ್ಲ ಅಂತ. ಹಾಗಲ್ಲ. ಪ್ರಮಾ ಅಂದರೆ ಜ್ಞಾನ, ಪ್ರಮೇಯ ಅಂದರೆ ಜ್ಞಾನದಿಂದ ತಿಳಿಯಲ್ಪಡಬಹುದು. ಅಪ್ರಮೇಯ ಅಂದ್ರೇನು, ಯಾರ ಜ್ಞಾನಕ್ಕೂ ಪೂರ್ತಿ ತಿಳಿಯಲ್ಪಡದವನು, ತಿಳಿಯಕ್ಕೆ ಸಾಧ್ಯ ಇಲ್ಲ ಅಂದರೆ ಅಪ್ರಮೇಯ ಅಂತ. ಸಾಕಲ್ಲೇನ ಅಜ್ಞೇಯ, ಸಾಕಲ್ಲೇನ ಅರಿಯಲಾಗದವನು ಅಂತ ಅರ್ಥ. ಯಾರೇ ತಿಳಿದಿದ್ರು ಕೂಡ ಸ್ವಲ್ಪ ಹೆಚ್ಚು ತಿಳಿಬಹುದೇ ಹೊರತು ಏನಲ್ಲ, ಅವರು ಪೂರ್ಣ ತಿಳಿಯೋದಕ್ಕೆ ಯಾರಿಗೂ ಸಾಧ್ಯ, ದೇವರಿಗೆ ಮಾತ್ರ ಸಾಧ್ಯ. ಅದು ಬೇರೆ. ಅಚಿಂತ್ಯ ಅಂದರೆ ಚಿಂತನೆಗೆ ಮಾಡಕ್ಕೆ ಬರೋದಿಲ್ಲ ಅಂತ ಅರ್ಥ. ಇಲ್ಲಿರೋದೇನೋ ತಿಳಿಲಕ್ಕೆ ಬರೋ ವಿಷಯ. ಆ ದೃಷ್ಟಿಯಲ್ಲಿ ಆ ಚಿಂತ್ಯ ಶಬ್ದಕ್ಕೆ ಏನು ಮಾಡಬೇಕಾಗ, ಚಿಂತನೆಗೂ ಎಟಕದವನು ಅಂತ ಹೇಳಿದರೆ ಅರ್ಥ ಮಾಡೋ ಪ್ರಯತ್ನ ಪಟ್ಟು ಅರ್ಥ ಆಗಲ್ಲ. ಇಲ್ಲಿ ಪ್ರಯತ್ನ ಪಟ್ಟು ಸಾಕಲ್ಲೇನ ತಿಳಿಯೋದಿಲ್ಲ. ಎರಡು ಅರ್ಥನೂ ಬರಬೇಕಾದ್ರೆ ಎರಡು ರಫ್ಲಿ ಅರ್ಥ ಇದ್ದರೂ ಕೂಡ ಸ್ವಲ್ಪ ಸೂಕ್ಷ್ಮ ವ್ಯತ್ಯಾಸ ಇದೆ. ಹೃಷಿಕೇಶ ಹೃಷಿಕೇಶ ಇನ್ನೊಂದು ಅರ್ಥ ನಾ ಪ್ರಮೇಯ, ಪ್ರಮೇಯ ಅಲ್ಲ. ಹಾಗಾದ್ರೆ ಅರ್ಥ ಏನು, ಉಳಿದ ಪ್ರಮೇಯಗಳಂತೆ ಅಲ್ಲ. ಅರ್ಥ ಆಯ್ತಾ? ಈಗ ಉಳಿದ ಇದಿದೆ, ಈಗ ಚಿನ್ನ ಲೋಹನೆ, ಕಬ್ಬಿಣ ಲೋಹನೆ, ಆದರೆ ಕಬ್ಬಿಣದಂಥ ಲೋಹ ಚಿನ್ನ ಅಲ್ಲ. ಯಾಕೆ? ಅದ್ರ ವ್ಯಾಲ್ಯೂ ವರ್ತ್ ಭಾರಿ ಜಾಸ್ತಿ. ಮತ್ತು ಎರಡು ಲೋಹ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಟ್ರೆ, 1 kg ಎಕ್ಸ್ ಮಾಡ್ಕೊಂಡ್ಬಿಟ್ರೆ ಗತಿ ಏನಾಗುತ್ತೆ ಯೋಚನೆ ಮಾಡಿ. 1 kg ಇರೋದಿಲ್ಲ ಅಂತ ಬಿಟ್ಬಿಡಿ, kg ಚಿನ್ನ ಇದ್ದರೆ ಭಾರಿ ದೊಡ್ಡ ಡೇಂಜರು. ಅದಕ್ಕೆ ಟನ್ ಗಟ್ಟಲೆ ಇದ್ದರೂ ಬಗ್ಗೆ ಕಬ್ಬಿಣ ಕೇಳೋರಿಲ್ಲ. ಅರ್ಥ ಆಯ್ತಿಲ್ಲ? ಆದ್ದರಿಂದ ನಾ ಪ್ರಮೇಯ ಅಲ್ಲಿ ಹೇಳ್ಬೇಕು. ನರಸಿಂಹಾವತಾರ ಆಯಿತು, ನರಸಿಂಹದೇವರು ಬಂದರು. ಮೃಗ ಅಲ್ಲ, ಮನುಷ್ಯ ಅಲ್ಲ, ಯಾವುದು ಅಲ್ಲ 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 ಅಲ್ಲ, ನೇತಿ ನೇತಿ, ಆ ಅರ್ಥ ಬರುತ್ತೆ. ಪರಮಾತ್ಮ ಇನ್ನೊಬ್ಬ ಮನುಷ್ಯನಂತೆ ಇಲ್ಲ, ಇನ್ನೊಂದು ಪ್ರಮೇಯದಂತೆ ಇಲ್ಲ. ಎಲ್ಲಿದ್ದಿಲ್ಲ, ಬಂದಿಲ್ಲ ವಿಷಯ, ಎಲ್ಲಿ ಬಂದಿದೆ? ಹಾಗಲ್ಲ, ಪ್ರಮೇಯ ಶಬ್ದ ಪರಿಮಾಣ ಪ್ರಶ್ನೆ ಬಂದಿಲ್ಲ ಅಲ್ಲಿ. ಏನಂತ ಅದು ಬೇರೆ. ಆ ಪರಿಣಾಮ ಅಂತ ಹೇಳಿದರೆ ಮುಖ್ಯಾರ್ಥ ಅಲ್ಲ, ಅದು ಮುಖ್ಯಾಮರ್ಥ್ಯ. ಇನ್ನೊಂದು ಪ್ರಮೇಯದಂತೆ ಇಲ್ಲ. ಪ್ರಮಾ ಅಂದ್ರೇನು? ಜ್ಞಾನ. ಈಯ ಅಂದ್ರೇನು? ಹೊಂದಲ್ಪಡುವವನು. ಅಪ್ರಮೇಯ ಅಂದ್ರೇನು? ಪ್ರಮಾಣಗಳಿಂದ ಪೂರ್ತಿಯಾಗಿ ತಿಳಿಯಲಾಗದವನು, ಪ್ರಮಾಣರಹಿತ. ಪ್ರಮಾಣ ಶಬ್ದಕ್ಕೆ ಎರಡರ್ಥ, ಪರಿಮಾಣ ಅಂತನೂ ಅರ್ಥ, ಈ ಆಧಾರ ಅಂತನೂ ಅರ್ಥ. ಸೈಜ್ ಅಂತ ಅರ್ಥ ಇಟ್ಕೋಬಹುದು. ಈ ಸೈಜ್ ಯಾವ ಸೈಜು ಪರಮಾತ್ಮ ವ್ಯಾಪ್ತ ಅರ್ಥ ಮಾಡಿ ಹೇಳಿದ. ಒಂದು ಮುಖ್ಯ ಅರ್ಥ ಮಾಡಿದ್ರೆ ಎಷ್ಟು ಬೇಕಾದ್ರೆ ಅರ್ಥ ಮಾಡಬಹುದು. ಅದಕ್ಕೆ ಮುಖ್ಯಾರ್ಥಕ್ಕೆ ವಿರೋಧ ಬರಬಾರ್ದು. ಅಪ್ರಮೇಯ ಹೃಷಿಕೇಶ ಹೃಷಿಕೇಶ. ಸಾಮಾನ್ಯ ತುಂಬ ಜನಕ್ಕೆ ಅದು ಗೊತ್ತಿರೋದಿಲ್ಲ. ಕೃಷಿ ಬೇರೆ ಮಾಡ್ತಾರೆ, ಕೇಶ ಬೇರೆ ಮಾಡಿಬಿಡ್ತಾರೆ. ಅರ್ಥ ಮಾಡಿದ್ರೆ ಬೇರೆ ಅರ್ಥ ಬರ್ತದೆ. ಮುಖ್ಯಾರ್ಥ ಮಾಡಬೇಕಾದ್ರೆ ಹೃಷಿಕ ಈಶ. ಹೃಷಿಕ ಅಂದರೆ ಇಂದ್ರಿಯಗಳು, ಡಿಕ್ಷನರಿಯಲ್ಲೇ ಸಿಗುತ್ತೆ ಅರ್ಥ ಅದು. ಹೃಷಿಕಾಣಿ ಇಂದ್ರಿಯಾಣ್ಯಾಹು ಅಂತ ಹೇಳ್ತಾರೆ. ಅವಕ್ಕೆ ಈಶಾ ಅಂದರೆ ಏನು? ಸರ್ವೇಂದ್ರಿಯಗಳಿಗೆ ಒಡೆಯನಾದವನು ಪರಮಾತ್ಮ. ಸರ್ವ ಇಂದ್ರಿಯಗಳಿಗೂ ಕೂಡ ಏನಾಗಿದ್ದಾನೆ? ಈಶನಾಗಿದ್ದಾನೆ. ಈಗ ಯೋಚನೆ ಮಾಡಿ, ನಮ್ಮ ಇಂದ್ರಿಯ ನಾವು ಈಶರ
ಇಂದ್ರಿಯ ನಮ್ಮಲ್ಲಿದೆ ಕರೆಕ್ಟ್, ಕಣ್ಣು ಕಿವಿ ಇದೆ, ಡಾಕ್ಟರ್ ತೋರ್ತು ಏನಾಗಿಬಿಟ್ಟಿದೆ ಅಂತೇಳಿ. ಈಶ್ವರಲ್ಲೂ ನಾವು ಒಡಿತಾನ ಇದ್ದಿದ್ರೆ ಕಣ್ಣು ಏನಾಗಬೇಕಾಗಿತ್ತು, ಎಲ್ಲರಿಗೂ ಸರಿಯಾಗಿ ಕಾಣಬೇಕಾಗಿತ್ತು, ಎಂದೂ ಕೆಡಲೇಬಾರ್ದಾಗಿತ್ತು. ಯಾವ ಇಂದ್ರಿಯ ನಮ್ಮ ಕೈಲಿಲ್ಲ, ಇಲ್ಲ ಕಾಲು ನೋವು ಕೈ ನೋವು ಬರ್ತಾನೆ ಇದ್ದಿಲ್ಲ. ಸೊ ಇಂದ್ರಿಯ ನಮ್ಮಲ್ಲಿದ್ದರೂ ಕೂಡ ಒಡೆತನ ಯಾರಲ್ಲಿದೆ, ದೇವರಲ್ಲಿದೆ. ಋಷಿಕೇಶ ಹೋಗಲಿ, ನಮ್ಮಿಂದ್ರಿಯ ನಮ್ಮ ಕೈಲಿಲ್ಲ, ಉಳಿದವ್ರದಂತೂ ಹೇಳಕ್ಕೆ ಬರೋದಿಲ್ಲ. ಆಯ್ತಲ್ಲ, ಸರ್ವೇಂದ್ರಿಯ ಪ್ರೇರಕೇಣ ರಾಯರು ಬರೀಬೇಕಾದ್ರೆ ಸರ್ವರ ಇಂದ್ರಿಯಗಳಿಗೂ ಪ್ರೇರಕ, ಒಬ್ಬೊಬ್ಬರಿಗಲ್ಲ. ನಾವು ನಮ್ಮ ಇಂದ್ರಿಯಗಳಿಗೂ ಪ್ರೇರಕರಲ್ಲ. ಇದು ಯೂನಿಕ್ ಆಗಲಿಲ್ಲ. ಅರ್ಥ ಆಯ್ತಾ? ಈಗ ಪ್ರತಿಯೊಂದು ಕೂಡ ದೇವರಿಗೆ ಮಾತ್ರ ಅನ್ವಯಿಸಾಗ ಅರ್ಥ ಮಾಡಬೇಕು. ಅಲ್ಲಿ ಸರ್ವೇಂದ್ರಿಯ ಪ್ರೇರಕೇಣ ಪ್ರಾಣಪದಿ ಸರ್ವೇಂದ್ರಿಯ ಪ್ರೇರಕ ಋಷಿಕೇಶನ ಅಂತ ಅರ್ಥ. ಋಷಿಕೇಶನ ಪ್ರಾಣಪತಿ ರಾಯರ ಪ್ರಯೋಗ. ಹೌದು, ಪ್ರಾಣಪತಿನೇ ಅಲ್ಲ, ಸರ್ವೇಂದ್ರಿಯ ಪ್ರೇರಕೇಣ ಒಂದು, ಶ್ರೀ ಪ್ರಾಣಪತಿನ ಈರಿತಃ, ಶ್ರೀ ಪ್ರಾಣಪತಿಯಿಂದ ಹೇಳಲ್ಪಟ್ಟವನಾಗಿ ಸರ್ವ ಇಂದ್ರಿಯಗಳು ಪ್ರೇರಕನಾದ ಶ್ರೀ ಮತ್ತು ಪ್ರಾಣ ಮಹಾಲಕ್ಷ್ಮಿ ಪ್ರಾಣದೇವರಿಗೂ ಪ್ರೇರಕನಾದಂತಹ ಪರಮಾತ್ಮರಿಂದ ಪ್ರೇರಿಸಲ್ಪಟ್ಟು ನಾವು ಬರೆದಿದ್ದೇನೆ ಅಂತ ಅರ್ಥ ಆಯ್ತಾ? ಋಷಿಕೇಶ, ಆಮೇಲೆ ಪದ್ಮನಾಭ, ಆಮೇಲೆ ಋಷಿಕೇಶ ಆಯಿತು. ಅವು ಇನ್ನೊಂದು ಅರ್ಥ ಋಷಿಕಾಣ ಈಶ ಆಯಿತು. ಋಷಿಕೇಶನಾಂ ಈಶ, ಇಂದ್ರಿಯ ಅಭಿಮಾನಿ ದೇವತೆಗಳಿಗೂ ಒಡೆಯ. ಮತ್ತೆ ಬರೀ ಇಂದ್ರಿಯಗಳಿಗೆ ಅಷ್ಟೇ ಅಲ್ಲ, ಇಲ್ಲಿ ಯಾವುದೋ ಪದಾರ್ಥ ನಾವು ತಗೊಳ್ಳೋಗಿಲ್ಲ, ಯಾರಿಗೂ ಗೊತ್ತಿಲ್ಲ. ಗೊತ್ತಾಯ್ತಾ? ಯಾರೋ ಇದ್ದಾರೆ, ನಮಗೆ ಯಾರೂ ಗೊತ್ತಿಲ್ಲ. ಅಥವಾ ಒಬ್ಬರು ನಾಲ್ಕಿದೆ, ಒಬ್ಬರು ಒಂದೊಂದು ಅಧಿಪತಿಗಳಿದ್ದಾರೆ. ದೇವರು ಹಾಗಲ್ಲ, ಎಲ್ಲರ ಇಂದ್ರಿಯಗಳು ಕೂಡ ಏನಾಗಿದ್ದಾನೆ, ಒಡೆಯ. ಇಂದ್ರಿಯೇಶರಿಗೂ ಒಡೆಯ, ಅಥವಾ ಇಂದ್ರಿಯೇಶರಿಗೂ ಒಡೆಯನಾಗಿ. ಯಾರ್ದೋ ಮನೆಯಲ್ಲಿದ್ದರೆ ನಾವು ಬಾಡಿಕೊಟ್ಟಿವಿ ಅಂತ ಹೇಳಕ್ಕೆ ಬರುತ್ತಾ? ನಮ್ಮ ಮನೆಯಲ್ಲಿ ಬಾಡಿಗಿದ್ರೆ ನಮ್ಮ ಮನೆಯಲ್ಲಿ ಬಾಡಿಗಿದ್ದಾರೆ ಅಂತ ಹೇಳ್ಬೋದು. ಅಥವಾ ಎಲ್ಲ ಇಂದ್ರಿಯಾಭಿಮಾನ ದೇವತೆಗಳು ಈಶನಾಗಿದ್ದಾನೆ. ಇನ್ನೊಂದು ಅರ್ಥ ಬೇಕಾಷ್ಟ ಮಾಡೋದು, ಋಷಿ ಕಾಣಿ ಸ್ವಸ್ವ ಕಾರ್ಯೇ ಈಶಾನಿ. ತಮ್ಮ ಕಾರ್ಯ ಮಾಡಕ್ಕೆ ಹೊರಟಾಗ ಇಂದ್ರಿಯಗಳು ಏನಾಗಿವೆ, ಸಮರ್ಥವಾಗಿವೆ. ಇವನಿಂದ ಯೋಂತ ಪ್ರವಿಶ್ಯ ಮವಾಚ ಮಿಮಾಂ ಪ್ರಸುಪ್ತ, ಇಂದ್ರಿಯಗಳು ಫಂಕ್ಷನ್ ಎಲ್ಲ ಸರಿ ಇದೆ. ನೋಡ್ಬೇಕಾದ್ರೆ ದೇವರು ತೋರಿಸ್ಬೇಕಾದ್ರೆ ನಿರ್ಧಾರ ಸಾಧ್ಯ ಇಲ್ಲ. ವಿಶ್ವನಾಮಕ ರೂಪದಲ್ಲಿದ್ದಾನೆ, ನೋಡಕ್ಕೆ ಬರೋದಿಲ್ಲ. ಹೋದರೆ ಪದ್ಮನಾಭ, ಪದ್ಮದಲ್ಲಿ ನಾಭೆಯನ್ನು ನಾಭಿಯಲ್ಲಿ ಪದ್ಮ ಉಳ್ಳವನು, ಬ್ರಹ್ಮದಲ್ಲಿ ಹುಟ್ಟಿದ್ದ ಹಾಗೆ ತಾನೆ, ನಾಭಿಯಲ್ಲಿ ಪದ್ಮ ಉಳ್ಳವನು ಅಂತ ಅರ್ಥ. ನಾಭಿಯಲ್ಲಿ ಪದ್ಮ ಉಳ್ಳವನು ಅಥವಾ ಪದ್ಮದಂತಹ ನಾಭಿ ಉಳ್ಳವನು, ಪದ್ಮದಂತಹ ನಾಭಿ ಉಳ್ಳವನು, ಕಮಲದಂತಹ ನಾಭಿ, ಅಥವಾ ಪದ್ಮೋಪಲಕ್ಷಿತ, ನಾಭಿ ಉಪಲಕ್ಷಿತವಲ್ಲ, ಎಲ್ಲವೂ ಪದ್ಮದಂತೆ ಇರತಕ್ಕಂಥವನು. ಕಣ್ಣು ಪದ್ಮ, ಕಿವಿ ಪದ್ಮ, ಬಾಯಿ ಪದ್ಮ, ನಾಭಿ ಪದ್ಮ, ಪಾದ ಪದ್ಮ, ಕರಪದ್ಮ, ಎಲ್ಲ ಪದ್ಮಗಳೇ. ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶೆಯಂತ ನೋಡಕ್ಕೆ ಹೋದರೆ ಒಂದರ್ಥರ ಬೇರೆ ಬರಬಾರ್ದ, ಎಲ್ಲರಿಗೂ ಯಾವ ಅರ್ಥನೇ ಬರೋದು, ದೇವರಿಗೆ ಹೋಗಬೇಕು, ಬೇರೆ ಕಡೆ ಹೋಗೋದಿಲ್ಲ. ಒಂದಾದ್ರೂ ನಮ್ಮ ಕಡೆ ಬಿಡಿ ಅಂದರೆ ಬಿಡಕ್ಕೆ ಬರೋದಿಲ್ಲ. ಎಲ್ಲ ಶಬ್ದಗಳಿಗೆ ಮುಖ್ಯವಾಚ್ಯ ಯಾರೋ ಪರಮಾತ್ಮನೇ. ವಿಷ್ಣು ಸಹಸ್ರ ಅರ್ಥ ಮಾಡ್ಕೊಂಡ್ಬಿಟ್ರೆ ಸರ್ವ ಶಬ್ದ ವಾಚ್ಯತ್ವ ಪರಮಾತ್ಮನಿಗೆ ಹೇಗಿದೆ ಅಂತ ಗೊತ್ತಾಗುತ್ತೆ. 14 ಲೋಕನ್ನು ಪದ್ಮನಾಭದಲ್ಲಿ ಇಟ್ಕೊಂಡು 14 ಲೋಕಗಳನ್ನು ಪದ್ಮನಾಭ ಪದ್ಮದ ರೂಪದಲ್ಲಿ ಅಲ್ಲಿವೆ. ಆ ಪದ್ಮ ಬಂತು ನಾಭಿಯಿಂದ. ಅದು ಎಷ್ಟು ಕಮಲ, ಎಷ್ಟು ದಳ ಅವಕ್ಕೆ? 14 ದಳ. ಒಂದೊಂದು ದಳನೂ ಏನೋ ಒಂದು ಲೋಕ. ಬ್ರಹ್ಮ ಸೃಷ್ಟಿ ಮಾಡ್ಬೇಕಾದ್ರೆ ಒಂದು ದಳದಿಂದ ಲೋಕ ಸೃಷ್ಟಿ ಮಾಡ್ತಾರೆ. 14 ದಳ ಬೇಸಿಕ್ ಬೀಜಗಳಿದ್ದಾಗಿ. ಪದ್ಮನಾಭ ಅಮರ ಪ್ರಭು, ಅಮರರಿಗೆ ಪ್ರಭುವಾಗಿದ್ದಾನೆ. ಅಮರನಿಗೂ ಅಮರ ದೇವತೆಗಳು ಅವರಿಗೂ ಪ್ರಭುವಾಗಿದ್ದರೆ ದೊಡ್ಡ ಅಮರ ಅಂತ ಇದ್ದಾಗ. ಅಥವಾ ಅಮರಾಹ ಪ್ರಭವ ಅಸ್ಮಾತ್, ದೇವತೆಗಳು ತಮ್ಮ ಕಾರ್ಯದಲ್ಲಿ ನಿಯೋಜಿತರಾಗಿರೋದು ಈತನಿಂದ, ಎಲ್ಲರೂ ಕೊಳ್ಳಕ್ಕಾಗ್ತಿರಲಿಲ್ಲ. ಅದೇ ರೀತಿಯಲ್ಲಿ ಮತ್ತೆ ಅಮರಶ್ಚಾಸೋ ಪ್ರಭುಶ್ಚ, ಅಮರನಾಗಿದ್ದಾನೆ, ಪ್ರಭುವಾಗಿದ್ದ. ಎಲ್ಲರ ಅಮರರು ಪ್ರಭುರಲ್ಲ, ಪ್ರಭುವಾಗಿರೋವನು ಪರಮಾತ್ಮ ಒಬ್ಬನೇ. ಪ್ರಭು ಅಂದ್ರೇನು ಹಿಂದೆ ಬಂತಾಗಲೇ ಪ್ರಕರ್ಷೇಣ ಭವತಿ ಪ್ರಕೃಷ್ಟ ಭವತಿ ಬೇಕಾಸ್ ಬಂದಿದೆ. ವಿಶ್ವ ಇದು ಒಂದೊಂದೇ ಪದಕ್ಕೆ ಅರ್ಥ ಆಗೋ ಜೊತೆಗೆ ಮಿಕ್ಸ ಬಂದ್ಬಿಟ್ಟು ಆ ಪದ ಸೇರ್ಕೊಂಡ್ಬಿಡುತ್ತೆ, ಜೊತೆಗೆ ಇನ್ನೂ ಬೆಳೀತಾ ಹೋಗುತ್ತೆ. ಅನುವ್ಯಾಖ್ಯಾನದಲ್ಲಿ ಪ್ರಭು ಶಬ್ದ ತುಂಬಾ ಕಡೆ ಹೌದು. ವಿಶ್ವಕರ್ಮ ಮುಂದೆ ವಿಶ್ವಕರ್ಮ, ವಿಶ್ವ ಅವನ ಕೆಲಸ. ಈ ಮಾಡಿದ್ಯಾರಪ್ಪ ವಿಶ್ವ, ಆಮನೆ ಇವನೇ. ಇಡೀ ಜಗತ್ತೇ ನಂದು ಗೊತ್ತಾದ ಹಾಗೆ, ಈ ಜಗತ್ತೇ ನಂದು, ವಿಶ್ವವೇ ಅವನ ಕರ್ಮ. ಅದಕ್ಕೆ ವಿಶ್ವದ ಪ್ರತಿಯೊಂದು ಅವನ ಕರ್ಮ ಅಂದರೆ ಕೃತಿ. ಈ ಜಗತ್ತು ಅವನ ನಿರ್ಮಿತಿ ಅಂತ ಅರ್ಥ. ಈ ಜಗತ್ತು ಅವನ ನಿರ್ಮಿತಿ. ಇನ್ನೊಂದು ಅರ್ಥ ವಿಶ್ವೇಶಾಂ ಕರ್ಮಾಣಿ ಅಸ್ಮಾತ್, ಎಲ್ಲರ ಕೆಲಸ ಆಗೋದು ಇವತ್ತಿನಿಂದಲೇ. ಯಾರೇ ಏನೇ ಕೆಲಸ ಮಾಡಿದ್ರು ಕೂಡ ಮಾಡಿದ್ಯಾರೋ ದೇವರೇನೆ. ಊಟಕ್ಕೆ ಹೋಗಿರ್ತಾರೆ, 1000 ಜನ ಸೇರಿರ್ತಾರೆ, ಸೇವಾಕರ್ತ ಒಬ್ಬನಿರ್ತಾನೆ. ಅಷ್ಟು ಜನಕ್ಕೆ ಅನ್ನ ಹಾಕಿದ್ದಾರೀಗ
ಅವನಿಗೆ ಹಾಕಿದ ದೇವರ ಮುಂದೆ ಹೋಗುತ್ತೆ, ಒಬ್ಬನೇ ಅಷ್ಟು ಜನಕ್ಕೆ ಮಾಡ್ತಾನೆ. ಆಮೇಲೆ ವಿಶ್ವಸ್ಯ ವಾಯೋ ಕರ್ಮಾಣಿ ಅಸ್ಮಾತ್, ವಾಯುದೇವ ಏನು ಮಾಡ್ತಾರಲ್ಲ ಅವಿಷ್ಟಕಸರು ವಾಯುದೇವ ಮಾಡಿಸೋದು ಯಾರು? ಪರಮಾತ್ಮನೇ. ಆಮೇಲೆ ವಿಶ್ವಂ ಕರ್ಮ, ವಿಶ್ವ ದೇವರ ಕರ್ಮ ಅಂದಮೇಲೆ ಸುಳ್ಳ ಸತ್ಯನ? ಯಾರು ಭಾರಿ ಶ್ರೀಮಂತ ಒಂದು ಬೆಳ್ಳಿ ಲೋಟ ಕೊಟ್ಟ ಅಂದರೆ ಟೆಸ್ಟ್ ಮಾಡಿಸೋದಿಲ್ಲ, ಅದಕ್ಕೆ ಸಾಮಾನ್ಯ ಕೊಟ್ಟಾದ್ರೆ ಯಾವ್ದು ದೊಡ್ಡ ಟೆಸ್ಟ್ ಮಾಡಿಸೋದು ವೈಟ್ ಮೆಟ್ಲ್ ಇರ್ಬೋದು ಅಂತ. ಯಾಕಂದ್ರೆ ಅವ್ನ ಪಾಪ ಇಲ್ಲ, ಯೋಗ್ಯತೆ ಇಲ್ಲ ಆತನಿಗೆ. ಯೋಗ್ಯತೆ ಇದ್ದವ್ರು ಕೊಟ್ಟ ಮತ್ತೆ ಕೇಳೋದಕ್ಕೆ ಹೋಗೋದಿಲ್ಲ. ಅದಕ್ಕೋಸ್ಕರನೇ ವಿಶ್ವ ಬೇರೆ ಕರ್ಮ ಅಂತ ಹೇಳಿದ ಮೇಲೆ ಸತ್ಯ ಅಂತ ಅರ್ಥ. ವಿಶ್ವಂ ಸತ್ಯ, ಯಾತಕ್ಕೆ? ಭಗವತ್ ಕರ್ಮ, ಭಗವನ್ ನಿರ್ಮಿತತ್ವ. ಮನುಹು, ಪರಮಾತ್ಮ ಮನು. ಮನು ಶಬ್ದಕ್ಕೆ ಒಂದರ್ಥ, ಸ್ವಯಂಭೂವಾದಿ ಮನುಗಳಲ್ಲಿ ನಿಂತು ಏನು ಮಾಡ್ತಾನೆ? ತಾನು ಸೃಷ್ಟಿ ಪ್ರಜಾಪತಿ ಕೆಲಸ ಮಾಡ್ತಾನೆ, ಅದು ಒಂದರ್ಥ. ಇನ್ನೊಂದರ್ಥ ಮನುಹು, ಮುಖ್ಯವಾಗಿ ಮನು ಶಬ್ದವಾಚ ಅವನೇ. ಮನುತೆ ಇತಿ ಮನುಹು, ಎಲ್ಲವನ್ನೂ ತಿಳಿದವನು, ಸರ್ವಜ್ಞ ಅಂತ ಅರ್ಥ. ಪರಮಾತ್ಮ ಒಬ್ಬನೇ. ಇನ್ನೂ ಅರ್ಥ ಇದೆ, ಮಾಂ ನುದತಿ ಇತಿ ಮನುಹು, ಮಹಾಲಕ್ಷ್ಮಿಯನ್ನು ಪ್ರೇರೇಪಣೆ ಮಾಡ್ತಾನೆ. ಆದ್ದರಿಂದ ದೇವರು ಏನಂತ ಹೆಸರಿದೆ? ಮನು. ಪ್ರಾಮ್, ಮಾ ಶಬ್ದಕ್ಕೆ ಸಮಾಸದಲ್ಲಿ ಬಂದಾಗ ಮಾ ಆಗಿಬಿಡೋದು. ಗಂಗಾ, ತುಂಗಭದ್ರ, ತುಂಗಭದ್ರ ಆಗುತ್ತಲ್ಲ ಹಾಗೆ. ದೇವಕೀನಂದನ, ದೇವಕೀನಂದನ. ಎಲ್ಲರ ಮನಸ್ಸನ್ನು ಮುಂದೆ ಎಷ್ಟಾರ ಅರ್ಥ ಮಾಡಿ. ಒಂದರ್ಥ ಇದು, ಮಾಂ ನುತತಿ ಪ್ರೇರಪೆ, ಅಥವಾ ಮಾ ಇದ್ದಾಳೆ, ಎಲ್ಲರನ್ನೂ ಕೂಡ ನುತತಿ ಅಸ್ಮಾತ್. ಲಕ್ಷ್ಮೀದೇವಿ ಪ್ರೇರಕಳಾಗಿರೋದು ಕೂಡ ಈತ ಅನುಗ್ರಹದಿಂದ. ಶ್ರೀಯತ್ ಕಟಾಕ್ಷ ಬಲವತ್ ತೇಜತಂ ನಾಮ. ಒಂದೊಂದಕ್ಕೆ ಬೇಕಾಷ್ಟು ಅರ್ಥ ಆಗುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಮನು ತ್ವಷ್ಟ ಅಂದ್ರೇನು? ನಿರ್ಮಾಣ ಮಾಡುವವನು. ತ್ವಷ್ಟರು ಯಾರೇ ನಿರ್ಮಾಣ ಮಾಡಿದ್ರೆ ಒಳಗೆ ನಿಂತಿರೋದು ಯಾರಿಗೆ? ಮತ್ತೆ ಪರ್ವತ ಪಡಿಗೆ ಕೆಲಸ ಬರುತ್ತಾ ಅಂದರೆ ಬರುತ್ತೆ ತ್ವಷ್ಟ. ಅವ್ರನ್ನ ನಿಂತು ಮಾಡಿಸೋದು ಇವನೊಂದು ಮೇಲೆ ಜಾಸ್ತಿ ಬರುತ್ತಾ ಕಡಿಮೆ ಬರುತ್ತಾ? ಫುಲ್ ಬರುತ್ತೆ, ಜಾಸ್ತಿ ಹೆಚ್ಚಲ್ಲ, ಮ್ಯಾಕ್ಸಿಮಮ್ ಪರಿಪೂರ್ಣವಾಗಿದೆ. ಭಾಗವತದಲ್ಲಿ ಬರುತ್ತಿಲ್ಲ ತ್ವಷ್ಟರು ಅಲ್ಲ, ತ್ವಷ್ಟ ಆ ಶಬ್ದ ನಡೆಯುತ್ತೆ, ಹಾಗೆ ನಡೆಸ್ಬೋದು. ಇದು ಕೂಡ ತ್ವಷ್ಟಾರೋ ತ್ವಷ್ಟಾರಹ ಆತೀತಿ, ಸ್ರಷ್ಟ ಇದ್ದಾಗೆ. ಸ್ಥವಿಷ್ಠ ಅತ್ಯಂತ ಸ್ಥೂಲ ಪರಮಾತ್ಮ. ಯಾತಕ್ಕೆ? ಸರ್ವತ್ರ ವ್ಯಾಪ್ತನಾದಾಗ ಎಷ್ಟು ಸ್ಥೂಲ ಇರಬೇಕು? ಸರ್ವತ್ರ ವ್ಯಾಪ್ತನಾದಾಗ ಭಾರಿ ಸ್ಥೂಲ ಇರಲೇಬೇಕಾದ್ರಿಂದ ಸ್ಥೂಲ ಅಂತ ಒಂದರ್ಥ. ಸ್ಥವಿಷ್ಠ ಅಂದರೆ ಸೂಪರ್ಲೇಟಿವ್, ಅತ್ಯಂತ ಸ್ಥೂಲ ಅಂತ ಒಂದರ್ಥ. ಇನ್ನೊಂದರ್ಥ ಸರ್ವತ್ರ ತಿಷ್ಠತಿ ತಥಾ ವಿಷ್ಟಶ್ಚ, ಎಲ್ಲ ಕಡೆ ಇದ್ದಾನೆ, ಪ್ರವೇಶ ಮಾಡಿಯೂ ಇದ್ದಾನೆ ದೇವರ ಬಗ್ಗೆ, ಸುಮ್ಮನೆ ಇಲ್ಲ, ಎಲ್ಲದರಲ್ಲೂ ಪ್ರವೇಶ ಮಾಡಿಯೇ ದೇವರಿದ್ದಾನೆ. ಅದೊಂದು ವಿಶೇಷ ಪ್ರಶ್ನೆ ಬಂತು. ಆಮೇಲೆ ಸರ್ವತ್ರ ಸ್ಥೇತಿ ವಿ ಶಬ್ದ, ತಿಷ್ಠತಿ ತಿಷ್ಠ, ಮತ್ತೆ ಬಿಡಿಸ್ಬೋದು, ಪದಶಃ ಬಿಡಿಸ್ಬೋದು, ಅಕ್ಷರಶಃ ಬಿಡಿಸ್ಬೋದು, ಪ್ರಸಂಗ ತಕ್ಕಂತೆ ಅದನ್ನೇ ಬೇರೆ ಬೇರೆ ಅರ್ಥದಲ್ಲಿ ಬಿಡಿಸ್ಬೋದು. ಅದಿತಿ ವಿಷ್ಣು ಸಹಸ್ರನಾಮ ಮಾಡಿದಾಗ ಒಂದೊಂದಕ್ಕೂ 100 ಅರ್ಥ ಅಂಬೋದು ತೀರ ಒಪ್ಪಲೇಬೇಕಾದ ಅಂಶ. ಸ್ಥವಿಷ್ಠ ಅಥವಾ ಸ್ಥವಿಷು ಅದರಲ್ಲೂ ಗೊತ್ತಾಯ್ತಾ? ಸ್ಥಾ ಅಂದ್ರೇನು? ಇರುವ ಪದಾರ್ಥ. ವಿ ಅಂದರೆ ವಿಶೇಷವಾಗಿ ಅಥವಾ ಗರುಡಾದಿಗಳು ಅವರೊಳು ನೆಲೆಸಿದ್ದಾನೆ. ಸ್ವಯಮೇವ ಸ್ಥೇಯತೇತಿ ಸ್ಥಃ, ಅದು ಯಾರು ಸಹಾಯ ಬೇಕಿಲ್ಲಕ್ಕೋಸ್ಕರ ತಾನೇ ಇರ್ತಾನೆ, ಅದು ಸ್ಥಃ ದೇವರಿಗೆ. ವಿಷ್ಟ ಸರ್ವತ್ರ ಪ್ರವಿಷ್ಟ, ಇನ್ನೊಂದು ಸ್ವಲ್ಪ ಮಾಡ್ಬೋದು. ಮತ್ತು ಅಲ್ಪಪರಾಣ ಮಹಾಪ್ರಾಣಗಳು ಕೂಡ ನಿರುಕ್ತಿಯಲ್ಲಿ ಅಲೋಡ್, ಒತ್ತು ಕೊಟ್ಟು ಹೇಳಬೇಕಾದ್ರೆ ಸ್ಥವಿಷ್ಠ. ಸ್ಥವಿರ ವೃದ್ಧ, ಸ್ಥವಿರ ಅಂದ್ರೇನು? ವೃದ್ಧ. ಯುವ ಬಾಲ ಯುವ ಸ್ಥವಿರ. ಬಾಲ ಅಂದರೆ ಬಾಲಕ, ಯುವ ಅಂದರೆ ಯುವಕ, ಸ್ಥವಿರ ಅಂದರೆ ಮುದುಕ. ಗೊತ್ತಾಯ್ತು? ಇಲ್ಲಿ ಸ್ಥವಿರ ಪರ್ವತ ಮುದುಕ ಅಂತ ಅರ್ಥ ಮಾಡಬಾರ್ದು. ಗೊತ್ತಾಯ್ತಾ? ಸರ್ವತ್ರ ವಿಶತಿ ತಥಾ ರಮತೇಚ, ಎಲ್ಲ ಕಡೆ ಇದ್ದಾರೆ. ಎಲ್ಲ ಕಡೆ ನಾವು ಇರೋಕ್ಕೆ ಇಷ್ಟಪಡೋದಿಲ್ಲ. ಅಯ್ಯಪ್ಪ ನೋಡಕ್ಕೆ ಸಾಕು, ಬೇರೆ ಕಡೆ ಹೋಗೋಣ ಅಂತ ಹೇಳ್ತಾರೆ. ಕೆಟ್ಟ ದೃಶ್ಯ ನೋಡೋಕ್ಕೆ ನಮ್ಮ ಕೈಲಾಗಲ್ಲ. ಎಲ್ಲ ಕಡೆ ಇದ್ದಾರೆ, ಎಂಜಾಯ್ ಮಾಡ್ಕೊಂಡೇ ಇದ್ದಾರೆ. ಯಾಕೆ? ದೇವರಿಗೆ ಏನಿಲ್ಲ, ಸ್ಥಾನ ಭೇದ, ದೇವರ ವ್ಯಕ್ತಿತ್ವ ಬೇರೆ ಆಗೋದಿಲ್ಲ. ಆದ್ದರಿಂದ ಅದಕ್ಕೆ. ಆಮೇಲೆ ಸರ್ವತ್ರ ತಿಷ್ಠತಿ ಇತಿ ಸ್ಥಃ ವಿಶೇಷೇಣ ರೋಚತೆ, ಅದು ಕೂಡ ಸ್ಥವಿರ. ಮತ್ತೆ ಬೇಕಾಷ್ಟು ಅದೇ ರೀತಿ ರೋಚತೆ ಏನು ಬೇಕಾದ್ರೆ ಮಾಡ್ಬೋದು. ಎಷ್ಟು ಪರಮಾತ್ಮನ ಹಿರಿಮೆ ಅರ್ಥ ಮಾಡಿಕೊಂಡ್ರೆ ಈ ಪದ ಪೂರ್ತಿ ಕೇಳಿಬಿಟ್ರೆ ದೇವ್ರ ಮಹಿಮೆ ಎಷ್ಟು ಆ್ಯಂಗಲಲ್ಲಿ ನೋಡ್ಬೋದು. ಗೊತ್ತಾಯ್ತಾ? ಗ್ರೇಟ್ ಬರೀ ಯಾವಾಗ ಏನಂತ ಹೇಳ್ತಾ ಹೋಗ್ಬೇಕಾದಕ್ಕೆ ಗ್ರೇಟ್ ಅಷ್ಟೇ, ಹೂ ಅಂತ ಹೇಳಾಗಿಲ್ಲ, ಅಷ್ಟು ಬೇರೆ ಇರ್ತಾರೆ. ಆಮೇಲೆ ವೀನಾಂ ಗರುಡಾದಿಗಳಿಗೂ ಕೂಡ ರೋಚಕರಾಗಿತ್ತು. ಅಲ್ಲಿ ಕೂತ್ಕೊಂಡು ರೋಚತೆ. ಕೆಲವರಿಂದ ಬಿದ್ದುಬಿಟ್ರೆ ಕಷ್ಟ ಅಂತೇಳಿ ಟೆನ್ಷನ್ ಕುದಿರ್ಬೇಕು ಕೂತ್ಬಿಟ್ರೆ
ಫಸ್ಟ್ ಚಾನ್ಸ್ ಬೀಳೋದೆ ಕೆಳಗೆ. ಅದು ಸೈಕಲ್ ಬೀಳೋದಕ್ಕೆ ಕದಿಯೋದು ಎಷ್ಟು ಕಷ್ಟ ಅದು. ಸೈಕಲ್ ಕಡೆಯವರು ಏನಾಗಿರ್ತಾರೆ ಸಾಮಾನ್ಯ, ಸಣ್ಣ ಪುಟ್ಟಾರು ಬಿದ್ದಿರ್ತಾರೆ, ಭಾರಿ ಬಿಡದೋದ್ರು ಕೂಡ ಏನಾಗಿರ್ತಾರೆ, ಸೈಕಲ್ಲಾದ್ರು ಬೀಳಿಸಿರ್ತಾರೆ ತಾವಾದರೂ ಹೋದ್ರು ಕೂಡ. ಅದು ಗೊತ್ತಾಯ್ತಾ, ಸೈಕಲ್ಗೊಂದು ಹೆಸರಿದೆ. ಹಿಂದೊಂದು ನಮಗೆ 2ನೇ ಕ್ಲಾಸ್ ಒಂದು ಇದ್ದಿತ್ತು, ಸೈಕಲ್ ಬಗ್ಗೆ ಒಂದು ಪ್ರಬಂಧ ಬರೆದಿದ್ದೆ ಯಾರು, ಅದು ಬೆನ್ನು ಬುರ್ಕ ಅಂತ ಕರೀತಾರೆ ಅದಕ್ಕೆ. ಯಾಕೆ ಬಿಡಿಸಿ ಬೆನ್ನು ಬುರಿಯುತ್ತಲ್ಲ ಸಾಮಾನ್ಯವಾಗಿ. ನನಗೆ ಆ ಸೈಕಲ್ಲು ತಾನೇ ಮಾತಾಡುತ್ತೆ, ತನ್ನ ಆತ್ಮಕತೆ ತಾನೇ ಹೇಳುತ್ತೆ, ಗೊತ್ತಾಯ್ತಾ. ಅದ್ರಲ್ಲಿ ಬಹಳ ತಮಾಷೆ ಆದ ಲೇಖನ. ಆದ್ದರಿಂದ ಅದಲ್ಲ, ದೇವರು ಹೇಗಿದ್ದಾರೆ, ಎಲ್ಲಿದ್ದರೂ ಆನಂದವಾಗೇ ಇರ್ತಾರೆ, ಟೆನ್ಷನ್ ಇಲ್ಲ. ಎಷ್ಟೋ ತರತೆ ಸುಮ್ಮನೆ ಅಲ್ಲ, ಮೇಲಿನ ನೋಡಿದ್ರೆ ತಲೆ ತಿರುಗಿಬಿಡುತ್ತೆ, ಕೆಳಗೆ ನೋಡಿದ್ರೆ ಕೆಳಗಿರುತ್ತೆ, ಮೇಲೆ ನೋಡಿದ್ರೆ ತಲೆ ತಿರುಗುತ್ತೆ. ತುಂಬ ಹೈಟ್ ನೋಡಿಬಿಟ್ರೆ ತಲೆ ಸುತ್ತ ನೋಡೋಕ್ಕಾಗೋದಿಲ್ಲ. ದೇವರು ಎಲ್ಲಿದ್ದರೂ ಕೂಡ ಏನಾಗಿದ್ದಾನೆ, ರೋಚಕನಾಗಿದ್ದಾನೆ. ಮತ್ತು ರೋಚಕನಾಗಿ ಕಾಣಿಸ್ತಾರೆ ಕೂಡ, ಬೇರೆಯವರು ಕೂಡ ಹೇಗೆ ಕಾಣಿಸ್ತಾನೆ. ಚಿಕ್ಕ ಮಗು ನೆಲ್ಲಕ್ಕೆ ಓಡಾಡಕ್ಕೆ ಹೋಗುತ್ತೆ, ಎಲ್ಲರೂ ಗಾಬರಿ ಹಿಡ್ಕೊಳಕ್ಕೆ ಹೋಗ್ತಾರೆ, ಬಿದ್ದುಬಿಡುತ್ತೆ ಅವ್ರಿಗೆ ಭಯ. ದೇವರು ಹಾಗಲ್ಲ, ನೋಡಿದ್ರೆ ಇದು 100% ಸ್ವತಂತ್ರನಾಗಿದ್ದ ಅನಿಸ್ಬೇಕು. ಆಮೇಲೆ ಇನ್ನೊಂದು ಸ್ಥಾ ತಿಷ್ಠತೀತಿ. ವಿ ಅಂದರೆ ಗರುಡಾದಿ ಏನು ಬೇಕಾ ಎಲ್ಲ ಪ್ರಾಣಿಗಳು ಆಗ್ಬೋದು. ಅವುಗಳಲ್ಲಿದ್ದು ಕೂಡ ಅವಕ್ಕೆ ರೋಚನ ಕೊಡ್ತಾ, ಅವಕ್ಕೂ ಕೂಡ ತನ್ನದೇ ಆದ ಒಂದು ವ್ಯಕ್ತಿತ್ವ ಕೊಟ್ಟು ಶೋಭೆ ಕೊಡ್ತಾರೆ. ಅರ್ಥ ಆಯ್ತಾ. ನಮಗೆ ಯಾವ ಪದಾರ್ಥ ಬಂದಿರುತ್ತೋ ಬೇಕಾಗಿರುತ್ತೋ ಅದು ಬಂದಾಗ ಅದಕ್ಕೊಂದು ಅಟ್ರಾಕ್ಷನ್ ಕೊಡಬೇಕು, ದೇವರನ್ನು ಕೊಡ್ತಾರೆ. ಕೊನೆಗೆ ಧ್ರುವ ಇಷ್ಟೆಲ್ಲ ಮಾಡಿ ಚೇಂಜ್ ಆಗಿಬಿಡ್ತಾನೋ, ನೋ ಚೇಂಜ್. ಧ್ರುವತಿ ತಾನೋ ಧ್ರುವ, ಇನ್ನೊಬ್ಬರನ್ನ ಧ್ರುವ ನಕ್ಷತ್ರ ಮಾಡಿರೋದು ಪರಮಾತ್ಮ, ಇನ್ನೊಬ್ಬರಿಗೆ ಧ್ರುವತ್ವ ತಂದು ಕೊಡ್ತಾನೆ. ಮುಕ್ತರಿಗೆ ಸದಾ ಧ್ರುವತ್ವ ಎಂದು ಹಾಳಾಗಿ ನೋಡ್ಕೊಡ್ತಾನೆ. ಆದ್ದರಿಂದ ಧ್ರುವ. ಅಪ್ರಮೇಯೋ ಹೃಷಿಕೇಶ ಪದ್ಮನಾಭೋ ಅಮರ ಪ್ರಭು ವಿಶ್ವಕರ್ಮ ಮನಸ್ತಷ್ಟ ಸವಿಷ್ಟ ಸವಿರೋ ಧ್ರುವ. ಪರ ಎಷ್ಟಾಯ್ತು ಇವತ್ತು? 2 ಆಯ್ತು. ಸರಿ, ನಾಳೆ ಸ್ವಲ್ಪ ಜಾಸ್ತಿ ಮಾಡಿ. ತುಂಬ ಜನ ಫೋನ್ ಮಾಡಿ ಕೇಳಿದೆ ಹೆಚ್ಚೆಚ್ಚಬೇಕು ಅಂತೇಳಿ, ಅದಕ್ಕೆ ಕೇಳೋದು ಅರ್ಥ ಆದಷ್ಟು ಉಳ್ಕೊಳ್ಳುತ್ತಷ್ಟೇ. ಎಲ್ಲ ಅರ್ಥ ಕೂಡ ತಲೆ ಉಳಿಯುತ್ತೆ ಅಂತೇನಿಲ್ಲ, ಬಟ್ ಉಳಿದಷ್ಟು ತಿಳ್ಕೊಂಡು ಇನ್ನೊಂದು ಕಡೆ ಬೆಳೆಸ್ಕೋಬೇಕು. ಮತ್ತು ಅಭ್ಯಾಸ ಆಗ್ತಾ ಹೋದಂತೆ ಅದಕ್ಕೆ ಹೊಂದ್ಕೋತಾರೆ. ಮೊದಲು ಏನಾಗುತ್ತೆ, ಕಷ್ಟ ಆಗುತ್ತೆ, ಬರ್ತಾ ಏನಾಗುತ್ತೆ, ಆ ರೀತಿ ಯೋಚನೆ ಮಾಡೋಕ್ಕೆ ಬಂದಾಗ ಅಷ್ಟು ಕಷ್ಟ ಅನ್ಸಲ್ಲ. ಪಾರಾಯಣ ಮಾಡುವಾಗ ಒಂಚೂರು ಜ್ಞಾಪಕ ಬರ್ಬೋದು, ಸ್ವಲ್ಪ ಜ್ಞಾಪಕ ಬಂದರೂ ಎಲ್ಲ ಮರೆಯೋದಕ್ಕಿಂತ ಒಂದಾರು ಜ್ಞಾಪಕ ಬಂದರೆ ವಾಸಿ ಆಗುತ್ತೆ. ಅದಷ್ಟು ನಾಳೆ ಮುಂದಿನ ಈಶಾನ ಪ್ರಾಣದ ಪ್ರಾಣ ಅಲ್ಲ, ಅಗ್ರಾಹ್ಯ ಶಾಸ್ತ್ರದ ಕೃಷ್ಣ ನಾಳೆ ದಿವಸ ಅದರಿಂದ ಬರ್ತಾ ಹೇಳಿದಂತೆ 20 ನಿಮಿಷ, ಈಗ 10 ನಿಮಿಷ ಆಗ್ತಾ ಇದೆ, ಹೆಚ್ಚೆಚ್ಚು ಮಾಡೋದು.